ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಪರಿಶುದ್ಧ ಆತ್ಮ ದೇವರೇ, ಈ ಸಮಯದಲ್ಲಿ ನೀವು ಆಹ್ವಾನಿಸ್ತಾ ಇದ್ವಿ ಅಪ್ಪ. ನೀವು ತಾನೇ ಬಂದು ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ನಿನ್ನ ಮಾತುಗಳ ಅನುಸಾರವಾಗಿ ನಿನ್ನ ಎರಡನೇ ಬರೋಣಕ್ಕೆ ನಾವೆಲ್ಲರೂ ಸಿದ್ಧವಾಗಿರುವ ಹಾಗೆ ಅಪ್ಪ ನೀನ್ ತಾನೇ ಸಹಾಯ ಮಾಡಿ. ಈ ಮಾತುಗಳು ಕೇಳುವಂತ ನಿನ್ನ ಮಕ್ಕಳ ಎಲ್ಲ ಹೃದಯಗಳನ್ನು ತೆರೆಸ. ಅವ್ರ ಪ್ರತಿಯೊಬ್ರು ಅಪ್ಪ ಎಚ್ಚರವಾಗಿದ್ದು ನಿನ್ನ ಮಾತುಗಳು ಕೇಳಿ ನಿನ್ನ ಎರಡನೇ ಬರೋಣಕ್ಕೆ ಎಲ್ಲರೂ ಸಿದ್ಧರಾಗಿರುವ ಹಾಗೆ ನೀನ್ ತಾನೇ ಸಹಾಯ ಮಾತಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್ ಆಮೆನ್. ಇಲ್ಲಿ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದಂತ ಮಾತು 24:42 ಈಗಿರಲಾಗಿ ಅಂದ್ರೆ ಏನು? ಪ್ರಸ್ತುತ ಏನ್ ನಡೀತಾ ಇದೆ? ಅನೇಕ ದೇಶಗಳ ಯುದ್ಧ ನಡೀತಾ ಇದೆ, ರಾಜ್ಯಗಳ ಯುದ್ಧ ನಡೀತಾ ಇದೆ, ಪಕ್ಷದಿಂದ ಪಕ್ಷಕ್ಕೆ ಯುದ್ಧ ನಡೀತಾ ಇದೆ, ಊರುಗಳಲ್ಲಿ ಜಗಳಗಳಾಗ್ತಾ ಇದೆ, ಸ್ವಾರ್ಥತೆ ತುಂಬಿ ಹೋಗ್ತಾ ಇದೆ. ಹೀಗಿರಲಾಗಿ ಏನ್ ಹೇಳ್ತಾ ಇದ್ದಾನೆ? ನಿಮ್ಮ ಕರ್ತನು ಬರುವ ದಿನವೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾನೆ, ನಿಮ್ಮ ಕರ್ತನು ಬರುವ ದಿನಕ್ಕಾಗಿ ನೀವು ಎಚ್ಚರವಾಗಿರಿ. ನಿಮ್ಗೆ ಗೊತ್ತಿಲ್ಲ ಆತನು ಯಾವಾಗ ಬರ್ತಾನೆ ಅಂತೇಳಿ. ಯೇಸು ಕ್ರಿಸ್ತನು ಯಾವಾಗ ಬರ್ತಾನೆ ಎಂಬುದಾಗಿ ನಿಮ್ಗೆ ಗೊತ್ತಿಲ್ಲವಾದ್ದರಿಂದ ನೀವೇನ್ ಮಾಡ್ಬೇಕು? ಎಚ್ಚರವಾಗಿರ್ಬೇಕು. ಒಂದು ಸೆಕೆಂಡು. ಮಕ್ಕಳು ಎಲ್ಲರಿಗೂ ಮುದ್ದು, ಆದ್ರೆ ಇಂಥ ಸಂದರ್ಭ ತಾಯಿ ಹತ್ರನೇ ಮಗು ಇರಬೇಕು. ತಾಯಿ ಕೊಟ್ಟು ಮಗುನ ಹೇಗೆ ಸುಧಾರಿಸಬೇಕು. ಹಾಗಾಗಿ ದೇವರ ನಾಮ ಸ್ತೋತ್ರವಾಗ್ಲಿ. ಪ್ರಿಯ ನನ್ನ ಸಹೋದರರೇ, ಈ ಒಂದು ಮಾತನ್ನ ಯೇಸು ಸ್ವಾಮಿ ಮೊದಲೇ ಒಂದು ಸಾರಿ ಹೇಳಿರ್ತಾನೆ. ಯೇಸು ಸ್ವಾಮಿ ಈ ಸುವಾರ್ತೆ ಸಾರೋದಕ್ಕೆ ಬಂದ ತಕ್ಷಣ ಆತನು ಆ ನೀರಿನಲ್ಲಿ ದೀಕ್ಷಾಸ್ಥಾನ ತೆಗೆದು ನಂತರ ಉಪವಾಸ ಮಾಡಿ ಮುಗಿಸಿ ಸೈತಾನ್ನಿಂದ ಶೋಧಿಸಲ್ಪಟ್ಟು ಆತನು ಮೊದಲು ಪ್ರಾರಂಭ ಮಾಡಿದ್ದು ಸುವಾರ್ತೆ ಏನಂದ್ರೆ, ದೇವರ ರಾಜ್ಯ ಸಮೀಪವಾಗಿದೆ, ನೀವೆಲ್ಲ ಸಿದ್ಧರಾಗಿರಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 17ನೇ ವಚನ ಏನ್ ಹೇಳ್ತದೆ? ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 17ನೇ ವಚನ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಮೊದಲು ಸುವಾರ್ತೆ ಸಾರಿದ್ದು ರೋಗ ಬಿಡುಗಡೆ ಮಾಡಿದ್ದಲ್ಲ, ಮತ್ತು ಆ ಪಾಪದಿಂದ ಬಿಡಿಸಿದ್ದಲ್ಲ, ಮತ್ತೊಂದೇನಿಲ್ಲ. ಮೊದಲು ಯೇಸು ಸ್ವಾಮಿ ಏನ್ ಮಾಡಿದಂದ್ರೆ, ದೇವರ ರಾಜ್ಯ ಪರಲೋಕ ರಾಜ್ಯವು ಸಮೀಪವಾಯಿತು. ಅಂದ್ರೆ ನೀವು ಎಲ್ಲರೂ ಪರಲೋಕಕ್ಕೆ ಎತ್ತಲ್ಪಡುವರಾಗಿದ್ದೀರಿ. ಪರಲೋಕದಲ್ಲಿರುವಂತ ಸಕಲ ಸುನೀತಿಯನ್ನ ಹೊಂದಿಕೊಂಡು ದೇವರನ್ನ ಮಹಿಮೆ ಪಡಿಸುತ್ತಾ ದೇವರನ್ನು ಘನಪಡಿಸುವ ಹಾಗೆ ನೀವೇನ್ ಮಾಡ್ಬೇಕು? ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಂಡ್ರು ಅಂತ ಹೇಳಿ ಆತನು ಸುವಾರ್ತೆ ಸಾರೋದಕ್ಕೆ ಪ್ರಾರಂಭಿಸಿದನು. ಮತ್ತು ಆತನು ಎರಡನೇ ಬರೋಣದ ಬಗ್ಗೆ ಆತನು ತಿಳಿಸ್ತಾ ಇದ್ದಾನೆ ಅಂತ ಈಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವೂ ನಿಮ್ಗೆ ಗೊತ್ತಿಲ್ಲವಾದ್ರಿಂದ ಎಚ್ಚರಿಕವಾಗಿರ್ರಿ. ಪ್ರಿಯ ನನ್ನ ಸಹೋದರರೇ, ಇನ್ನೂ ಒಂದು ಕಡೆ ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 24:36ನೇ ವಚನದಲ್ಲಿ ಕೂಡ 33ನೇ ವಚನದಲ್ಲಿ ಏನ್ ಹೇಳ್ತಾನೆ? ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನವು ಹತ್ತಿರವದೆ, ಬಾಗಿಲಲ್ಲೇ ಅದೇ ಎಂದು ತಿಳಿದುಕೊಳ್ಳಿ. ನೋಡಿ, ಆ ದಿನವು ಹತ್ತಿರವಾಗಿದೆ, ಅದು ಬಾಗಿಲಲ್ಲೇ ಇದೆ ಅಂತ. ಏನಂತ? ಬಾಗಿಲು. ಈಗ ಯೇಸು ಸ್ವಾಮಿ ಪ್ರಕಟಣೆಯಲ್ಲಿ ಒಂದು ಕಡೆ ಹೇಳ್ತಾನೆ ಪದ ಬಾಗಿಲು ಏನಂತ? ಇರೋ ಬಾಗಿಲ ಬಳಿಯಲ್ಲಿ ನಿಂತ್ಕೊಂಡು ತಟ್ತಾ ಇದ್ದೀನಿ, ಯಾವನಾದ್ರೂ ನನ್ನ ಶಬ್ದ ಕೇಳಿ ಬಾಗಿಲು ತಟ್ರೆ ನಾನು ಒಳಗೆ ಬರ್ತೀನಿ ಅಂದ್ರೆ, ಪ್ರಿಯರೇ, ಆತನು ಏನೋ ದೇವರ ದಿನ ಹತ್ತಿರವಾಗ್ಬಿಟ್ಟಿದೆ ಅಂತ. ದೇವರ ದಿನ ಹತ್ತಿರವಾಗಿದೆ. ಪ್ರಿಯ ನನ್ನ ಸಹೋದರರೇ, ನಾವು ಚರಿತ್ರೆಯಲ್ಲಿ ನೋಡುವಾಗ, ಬೈಬಲ್ ಅನುಸಾರವಾಗಿ ನೋಡುವಾಗ, ಆ ದೇವರು 6 ದಿವಸಗಳ ಕಾಲ ಏನ್ ಮಾಡ್ದ? ಈ ಸೃಷ್ಟಿಯನ್ನು ಸೃಷ್ಟಿ ಮಾಡ್ದ. ಈ ಸೃಷ್ಟಿಯಲ್ಲಿ ಆ ಬೆಳಕುಗಳು, ಭೂಮಿ, ಆಕಾಶ, ಅದರಲ್ಲಿರೋ ಸಮಸ್ತವನ್ನು 6 ದಿವಸ ಅದರಲ್ಲಿ ಪ್ರತ್ಯೇಕವಾಗಿ ದೇವರ ರೂಪದಲ್ಲಿ, ದೇವರ ಹೋಲಿಕೆಯಲ್ಲಿ ಮನುಷ್ಯರಾದ ನಮ್ಮನ್ನು ಸೃಷ್ಟಿ ಮಾಡಿ ಇದರೆಲ್ಲದರ ಮೇಲೆ ದೊರೆತನ ಮಾಡ್ರಿ ಅಂತ ಹೇಳಿ 7ನೇ ದಿವಸ ವಿಶ್ರಾಂತಿ ತೆಗೆದುಕೊಂಡನು.
7ನೇ ದಿವಸದಲ್ಲಿ ಆತನ ವಿಶ್ರಾಂತಿ ಅಂದ್ರೆ 6 ದಿವಸ ಕೆಲಸ ಮಾಡಿದಾನೆ, 7ನೇ ದಿವಸ ಆತನ ವಿಶ್ರಾಂತಿ ಪಡ್ಕೊಂಡ. ಹಾಗೆ ಪ್ರಿಯರೇ, ದೇವರ ಎಣಿಕೆಯಲ್ಲಿ ಸತ್ಯವೇದ ಹೇಳ್ತದೆ 1000 ವರ್ಷಗಳು ದೇವರ ದಿನ ಲೆಕ್ಕದಲ್ಲಿ ಒಂದು ದಿನ ಅಂತ. 1000 ವರ್ಷಗಳು ಒಂದು ದಿವಸ ಎಂಬುದಾಗಿ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಅಂದ್ರೆ ನೋಡ್ರಿ, ಅಲ್ಲಿಗೆ ಇವಾಗ ನಾವು ಯಾವ ಎಷ್ಟನೇ ವರ್ಷದಲ್ಲಿ ಎಷ್ಟು ಸಾವಿರ ವರ್ಷಗಳಲ್ಲಿ ಜೀವಿಸ್ತಾ ಇದ್ವಿ? 6000 ವರ್ಷಗಳು ಆಗ್ಬಿಟ್ಟಿದೆ. 7ನೇ ವರ್ಷದಲ್ಲಿ ಅಂದ್ರೆ 7000 ವರ್ಷಗಳಲ್ಲಿ ನಾವು ನಡಿಕೆ ಪ್ರಾರಂಭ ಮಾಡಿದ್ವಿ. ಅಂದ್ರೆ ದೇವರ ದೃಷ್ಟಿಯಲ್ಲಿ 6 ದಿವಸಗಳು ಸೃಷ್ಟಿ ಮಾಡಿ 6 ದಿವಸಗಳಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿ 7ನೇ ದಿವಸ ವಿಶ್ರಾಂತಿ ತೆಗೆದು, ಹಾಗೆ ಆತನ ದೃಷ್ಟಿಯಲ್ಲಿ 1000 ವರ್ಷಗಳು ಒಂದು ದಿನ ಲೆಕ್ಕ ಆದ್ರೆ 6000 ವರ್ಷಗಳು ಮುಕ್ತಾಯ ಆಗಿದೆ. 7ನೇ ವರ್ಷದಲ್ಲಿ 7000ನೇ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ವಿ. ಹಾಗಾಗಿ ದೇವರ ದಿನ ಹತ್ತಿರವಾಗ್ತಾ ಇದೆ. ಯೇಸು ಕ್ರಿಸ್ತನು ಬರುವುದಕ್ಕಾಗಿ ಆತನು ಸಿದ್ಧವಾಗಿದ್ದಾನೆ. ಆತನು ಒಂದೇ ಒಂದು ಮಾತಿಗಾಗಿ ಕಾಯ್ತಾ ಇದ್ದಾನೆ, ಒಂದೇ ಒಂದು ಮಾತಕ್ಕಾಗಿ ಕಾಯ್ತಾ ಇದ್ದಾನೆ. ಪ್ರಿಯರೇ, ಆದ್ರಿಂದ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನಾವು ನೋಡುವಾಗ ಲೂಕನ್ ಬರೆದ ಸುವಾರ್ತೆ 21ನೇ ಅಧ್ಯಾಯ 28ನೇ ವಚನದಲ್ಲಿ ಏನ್ ಹೇಳುತ್ತೆ? ಲೂಕನ್ ಬರೆದ ಸುವಾರ್ತೆ 21:28. ಆದರೆ ನೀವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು. ಆಮೆನ್, ಹಲ್ಲೆಲೂಯಾ. ದಾವೀದನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಅಂದ್ರೆ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ. ಇಲ್ಲಿ ಹೇಳ್ತಾ ಇದ್ದೇನೆ ಏನಂತ, ಆದರೆ ನೀವು ಸಂಭವಿಸಿದ ತೊಡಗುವಾಗ ಮೇಲಕ್ಕೆ ನೋಡ್ರಿ, ನಿಮ್ಮ ತಲೆ ಎತ್ತಿ ನೋಡ್ರಿ, ನಿಮ್ಮ ಬಿಡುಗಡೆ ಸಮೀಪವಾಗಿದೆ. ಅಂದ್ರೆ ಈ ಲೋಕದಿಂದ ನೀವು ಬಿಡುಗಡೆ ಹೊಂದಿ ದೇವರ ರಾಜ್ಯಕ್ಕೆ ಸೇರುವ ದಿನಗಳ ಹತ್ರ ಆಗ್ತಾ ಇದೆ. 6000 ದೇವರ ದೃಷ್ಟಿಯಲ್ಲಿ 1000 ವರ್ಷಗಳು ಒಂದು ದಿನ ಲೆಕ್ಕ, 6000 ದಿನಗಳು 6 ದಿನಗಳ ಲೆಕ್ಕ ಆಗೋಯ್ತು. 7ನೇ ದಿವಸ ವಿಶ್ರಾಂತಿ. 7ನೇ ದಿವಸ ಅಂದ್ರೆ ನಾನು ನೀನು ಎಲ್ಲ ದೇವರ ರಾಜ್ಯಕ್ಕೆ ಸೇರ್ಬೇಕಂತ ಸಮಯ ಹತ್ರ ಆಗ್ಬಿಟ್ಟಿದೆ. ಸಮಯ ಹತ್ರ ಆಗಿರೋದ್ರಿಂದ ನೀನು ನಾನು ಏನ್ ಮಾಡ್ಬೇಕಂದ್ರೆ ನಾವು ಸಿದ್ಧರಾಗಬೇಕು. ಯಾಕಂದ್ರೆ ಈ ದಿನಗಳು ಹೇಗಿದೆ ಅಂದ್ರೆ ನೋಹನ ಕಾಲ ರೀತಿಯಲ್ಲಿ ಇದೆ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 36ನೇ ವಚನ ಏನ್ ಹೇಳುತ್ತೆ? ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ಯಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಡ್ರಿ ಏನ್ ಹೇಳ್ತಾ ಇದೆ ಅಂದ್ರೆ, ಆ ದಿನ ಸಮೀಪ ಆಗ್ಬಿಟ್ಟಿದೆ. ಅದು ಯಾರ್ಗ ಈ ಲೋಕ ಆ ಗಳಿಗೆಯು ಅಂದ್ರೆ 1 ಸೆಕೆಂಡ್. ಬೇರೆ ಸತ್ಯವೇದ ಹೇಳ್ತದೆ, ಯೇಸು ಕ್ರಿಸ್ತನ ಈ ಭೂಲೋಕ ಬರ್ಬೇಕಂದ್ರೆ ಸೆಕೆಂಡ್ ಅಲ್ಲಿ ಬಂದು ಹೋಗ್ತಾನೆ. ಅಷ್ಟರೊಳಗಾಗಿ ಏನಾಗುತ್ತಂದ್ರೆ ಸತ್ಯವೇದ ಬಹಳ ಸ್ಪಷ್ಟವಾಗಿ ದೇವರ ಆಜ್ಞೆಗೆ ಕಾಯ್ತಾ ಇದ್ದಾನೆ. ನೋಡ್ರಿ ಅಲ್ಲಿ ಹೇಳ್ತಾ ಇದೆ, ಇದಲ್ಲದೆ ಆ ದಿನವು, ಆ ದಿನ ವಿಷಯವು, ಆ ಗಳಿಗೆ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯದ ಹೊರತು ಮತ್ತಾರಿಗೂ ತಿಳಿಯೋದು. ಆ ಒಂದು ಗಳಿಗೆ ಅಂದ್ರೆ 1 ಸೆಕೆಂಡು ತಂದೆಯಾದ ದೇವ್ರಿಗೆ ಮಾತ್ರ ಗೊತ್ತಿದೆಯಂತೆ. ಪರಲೋಕದಲ್ಲಿರೋ ದೂತರಿಗೂ ತಿಳಿಯೋದು, ಮಗನಿಗೂ ತಿಳಿಯೋದು. ಅಂದ್ರೆ ಯೇಸು ಕ್ರಿಸ್ತನ್ ಗೊತ್ತಿಲ್ಲ. ತಂದೆ ಮಗನೇ ಹೋಗಪ್ಪ ಅವನ್ನೆಲ್ಲ ಕರ್ಕೊಂಡು ಬಂದ್ಬಿಡಂತೆ ರೆಡಿಯಾಗಿದ್ದಾನಂತೆ. ಯಾವ ರೀತಿ ಅಂದ್ರೆ ನಾವು ರನ್ನಿಂಗ್ ರೇಸ್ ನೋಡ್ತೀವಿ ಸ್ಕೂಲ್ಗಳಲ್ಲಿ ಎಲ್ಲ ಸ್ಪೋರ್ಟ್ಸ್ ಗಳಲ್ಲಿ. ಅವ್ರ ರನ್ನಿಂಗ್ ರೇಸ್ ಏನ್ ಮಾಡ್ಬೇಕಂದ್ರೆ ಆ ವಿಸಿಲ್ ಕಾಯ್ತಾ ಇರ್ತಾರೆ. ಅವ್ರೇನು ವಿಸಿಲ್ಗೆ ಯಾವ ರೀತಿ ಕೂತ್ಕೊಂಡಿದ್ದು, ಇಲ್ಲಿ ಮಲ್ಕೊಂಡಿದ್ದು, ವಿಸಿಲ್ ಹಾಕ್ಲಿ ಆಮೇಲೆ ಎದ್ದು ಕೂತ್ಕೊಂಡು ಆಮೇಲೆ ರೆಡಿ ಆಗೋಣ ಅಂತ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಪಾದಗಳು ಹಿಂದೆ ಒಂದ್ ಕಾಲು ಮುಂದೆ ಒಂದ್ ಕಾಲು ಹಾಕಿ ಆ 2 ಕೈಗಳು ಭೂಮಿಯ ಮೇಲೆ ಇಟ್ಕೊಂಡು ಹಿಂಗ ನೋಡ್ತಾ ಇರ್ತಾರೆ. ಏನ್ಗೆ ವಿಸಿಲ್ ಶಬ್ದ ಸಿಕ್ಕಿದ್ರೆ ಸಾಕು ಓಡ್ಬಿಡೋಣ, ನಾನ್ ಫಸ್ಟ್ ರ್ಯಾಂಕ್ ಬರ್ಬೇಕು, ನಾನ್ ಫಸ್ಟ್ ಬರ್ಬೇಕು ಅಂತ ಹೇಳಿ ಸಿದ್ಧರಾಗಿರ್ತಾರೆ. ಆ ರೀತಿಯಲ್ಲಿ ಯೇಸು ಕ್ರಿಸ್ತನ್ ಕೂಡ ತಂದೆಯಾದ ದೇವರಿಗೆ ಒಂದು ಆಜ್ಞೆಗೆ, ಒಂದು ಮಾತಿಗಾಗಿ ಆತನು ಸಿದ್ಧನಾಗಿದ್ದಾನೆ. ಆದ್ರೆ ಪ್ರಿಯ ನನ್ನ ಸಹೋದರರೇ, ಆ ದಿನ ಯಾವ ರೀತಿ ಇತ್ತಂದ್ರೆ ನೋಹನ ಕಾಲ ರೀತಿಯಲ್ಲಿ ಇದ್ದಂಗೆ ಇರುತ್ತೆ ಅಂತ ನೋಡ್ರಿ. 37ನೇ ವಚನದಲ್ಲಿ ಏನ್ ಹೇಳುತ್ತೆ? 37ನೇ ವಚನ, ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಇರುವುದು. ಎಂತೆ ನೋಹನ ದಿನಗಳು. ಇನ್ನೊಂದು ವಚನ ಓದ್ಬಿಡಮ್ಮ. ಹೇಗೆಂದರೆ ಜಲ ಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ
ದಿನದ ತನಕ ಹಾ. ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದ ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದಾರಲ್ಲ. ನೋಡಿ, ಏನು ತಿಳಿದೇ ಇದ್ರಂತೆ. ಏನು ನೋಹನ ಕಾಲಮಿತಿ ಹೆಂಗಿತ್ತಂದ್ರೆ ಅಲ್ಲಿ ನೋಡ್ತೀವಿ. ನೀವು ಮನೇಲಿ ಓದ್ಕೊಳ್ರಿ, 6ನೇ ಅಧ್ಯಾಯ, ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನದಿಂದ ಆ 6 ವಚನಗಳಲ್ಲಿ ಅಲ್ಲಿ ಏನಾಗುತ್ತಂದ್ರೆ, ಮೊದಲು ಲೋಕ ಪಾಪದಲ್ಲಿ ತುಂಬಿತ್ತು. ಆ ಪಾಪದಲ್ಲಿ ಯಾವ ರೀತಿ ತುಂಬಿದೆ ಅಂದ್ರೆ ಪ್ರಿಯರೇ, ಈ ಲೋಕದಲ್ಲಿ ಮನುಷ್ಯರು 969 ವರ್ಷ ಜೀವಿಸಿದಂತ ಹುಡುಗರು, ಯೌವನಸ್ಥರು ಅಲ್ಲಿದ್ದಾರೆ ಮತ್ತು ವಯಸ್ಸಾದಂತವ್ರು ಇದ್ದಾರೆ. ಅಂದ್ರೆ ದೇವರು ಮನುಷ್ಯನ್ಗೆ ಆಯುಸ್ ಎಷ್ಟು ಕೊಟ್ಟಿದ್ದಂದ್ರೆ 6969 ವರ್ಷ. ಅಂದ್ರೆ ಅಷ್ಟು ವರ್ಷಗಳ ಕಾಲ ಜೀವಿಸಿದ ಮನುಷ್ಯನ ಲೋಕದಲ್ಲಿ ಇದ್ದಾನೆ. ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಿಯ ನನ್ನ ಸಹೋದರ ಸಹೋದರರೇ, ಅಲ್ಲಿ ಅಷ್ಟು ವರ್ಷಗಳ ಆಯುಸಿರುವಾಗ ಎಲ್ಲರಿಗೂ ಸೌಂದರ್ಯ ಇತ್ತು. ಅಂದ್ರೆ ಯೌವನ ಒಂದು ಹೆಚ್ಚು ಕಡಿಮೆ ಒಂದು 500 ವರ್ಷ ಯೌವನ ಇರ್ತಾ ಇತ್ತು. ಈಗಿನ ಕಾಲದಲ್ಲಿ ಯೌವನ ಎಷ್ಟು ವರ್ಷ ಇರ್ತದೆ? ಒಂದು 15 ವರ್ಷಕ್ಕೆ ಒಂದು ಹೆಣ್ಣು ಮಕ್ಕಳು ಯೌವನಕ್ಕೆ ಬಂದ್ರೆ ಒಂದು 35-40 ವಯಸ್ಸು ಆಗೋಯ್ತಾರೆ, ಅವ್ರ ಯೌವನ ಮುಗಿದೋಯ್ತು. ಆಮೇಲೆ ವಯಸ್ಸಾಗೋಗ್ಬಿಡ್ತದೆ. ಆದ್ರೆ ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ 969 ವರ್ಷ ಜೀವಿಸಿದ ವ್ಯಕ್ತಿಗಳಲ್ಲಿ ಆ ಹೆಣ್ಣು ಮಕ್ಕಳು ಕೂಡ ಅಷ್ಟೇ ವರ್ಷ ಜೀವಿಸ್ತಾ ಇದ್ರು. ಹಾಗಾಗಿ ಅವರ ಸೌಂದರ್ಯ ಹೆಚ್ಚು ಕಡಿಮೆ 500 ವರ್ಷಗಳ ಮೇಲ್ಪಟ್ಟಿತ್ತು. ಅಷ್ಟು ಅಂದವಾಗಿ, ಅಷ್ಟು ಚಂದವಾಗಿದ್ರು. ಆ ಒಂದು ಅಂದ ಚಂದ ನೋಡಿ ದೇವಪುತ್ರರು ಅಂದ್ರೆ ದೇವರ ಲೋಕದಲ್ಲಿರುವಂತ ದೇವರ ಪುತ್ರಗಳು ಬಂದು ಸ್ತ್ರೀಯರನ್ನು ಮೋಹಿಸಿ ಅವ್ರೇನ್ ಮಾಡ್ತಾ ಇದ್ರಂತೆ, ಮದುವೆ ಮಾಡ್ಕೊಳ್ತಾ ಇದ್ರಂತೆ. ಅಂದ್ರೆ ಅಷ್ಟು ಈ ಲೋಕ ಕೆಟ್ಟು ಹೋಗಿತ್ತು ದೇವರ ದೃಷ್ಟಿಯಲ್ಲಿ. ಅಷ್ಟು ಮೊದಲನೇದಾಗಿ ದೇವಪುತ್ರರು ಮನುಷ್ಯರ ಪುತ್ರಿಯರ ಸೌಂದರ್ಯವನ್ನು ನೋಡಿ ಅವರು ಭೂಲೋಕಕ್ಕೆ ಬಂದು ಸ್ತ್ರೀಯರನ್ನ ಮದುವೆ ಮಾಡ್ಕೊಳ್ತಾ ಇದ್ರು. ಎರಡನೇದಾಗಿ ನೋಡುವಾಗ ದೇವರ ಮನುಷ್ಯರ ಆಯಸ್ಸನ್ನು ಕಡಿಮೆ ಮಾಡ್ತಾರೆ. ಕಾರಣ ಯಾಕಂದ್ರೆ ಯಾವಾಗ ಈ ಒಂದು ಪಾಪ ಲೋಕದಲ್ಲಿ ತುಂಬಿತೋ ಆ 969 ವರ್ಷ ತನಕ ಜೀವಿಸಿದ ಮನುಷ್ಯರನ್ನ ಏಕದಮ್ ಆಗಿ 120 ಗೆಲ್ಲಿಸಿಬಿಡ್ತಾನೆ. ಅಂದ್ರೆ ಇವರ ವಯಸ್ಸು ಜಾಸ್ತಿ ಆದ್ರೆ, ಇವರ ಯೌವನಗಳು ಜಾಸ್ತಿ ಆದ್ರೆ ಲೋಕ ಬರೀ ಪಾಪದಿಂದ ತುಂಬಿರುತ್ತೆ. ಹಾಗಾಗಿ ಏನ್ ಮಾಡ್ತಾನೆ, ಆಯಸ್ಸನ್ನು ಕಡಿಮೆ ಮಾಡ್ಬಿಡ್ತಾನೆ. ಮೂರನೇದಾಗಿ ನೋಡುವಾಗ ಮತ್ತು ಆ ಶರೀರ ಯಾರು, ಆ ದೇವಪುತ್ರರು ಬಂದು ಈ ಮನುಷ್ಯ ಪುತ್ರಿಯರನ್ನ ಮದುವೆ ಮಾಡ್ಕೊಂಡಾಗ ಅವರಲ್ಲಿ ಹುಟ್ಟಿದ ಮಕ್ಕಳು ಮಹಾಶರೀರಗಳಂತೆ, ಮಹಾಪರಾಕ್ರಮಿಗಳಂತೆ. ಯಾವ ರೀತಿ ಪರಾಕ್ರಮಗಳಂದ್ರೆ, ಈಗ ನಮ್ ಕಡೆ ಯಾವ್ದಿದೆ, ಒಂದು ಮಾಕ್ಲಿ ಗುಟ್ಟದಲ್ಲಿ ಒಂದು ಬೆಟ್ಟದಲ್ಲಿ ಒಂದು ದೇವಸ್ಥಾನ ಇದೆ ಅಂತೆ, ಮತ್ತು ಚಿಕ್ಕಬಳ್ಳಾಪುರದಲ್ಲಿ ನಂದಿ ಹಿಲ್ಸ್ ಇದೆ, ಮತ್ತು ತಿಪ್ಗಾನಹಳ್ಳಿ ಹತ್ರ ಬಾಗ್ದಾನಹಳ್ಳಿ ಅಂತ ಒಂದು ಇನ್ನೊಂದು ದೇವಸ್ಥಾನ ಇದೆ. ಅದರಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳು, ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳಿಂದ ದೇವಸ್ಥಾನಗಳು ಕಟ್ಟಿದ್ದಾರೆ. ಅವರು ಇಲ್ಲಿ ಕೆಳಗಿನಿಂದ ಎತ್ಕೊಂಡು ಹೋಗಿದ್ದಲ್ಲ, ಮೇಲೆ ಬೆಟ್ಟದಲ್ಲಿ ಇರುವಂತ ದೊಡ್ಡ ದೊಡ್ಡ ಗುಂಡುಗಳನ್ನ, ಕಲ್ಲುಗಳನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಮುಚ್ಚು ತಗೊಂಡು ಸೌದೆನೆ ಯಾವ ರೀತಿ ಸೀಳ್ತೀವೋ, ಇಲ್ಲ ಗೊಡ್ಲಿ ತಗೊಂಡು ಸೌದೆನೆ ಯಾವ ರೀತಿ ನಾವು ಸಿಗಳ್ತೀವೋ ಅದೇ ರೀತಿಯಲ್ಲಿ ಅವ್ರು ಸಿಗಳಾಗ್ತಾ ಇದ್ರು ದೊಡ್ಡ ದೊಡ್ಡ ಕಲ್ಲುಗಳನ್ನ. ಯಾಕಂದ್ರೆ ಅಷ್ಟು ಬಲಶಾಲಿಗಳು ಅವ್ರು ಕಟ್ಟಿರುವಂತ ಆ ದೇವಾಲಯಗಳನ್ನ ಕಟ್ಟಿರೋದು. ಅಂದ್ರೆ ಅಷ್ಟು ಪರಾಕ್ರಮಶಾಲಿಗಳವರು. ಅಂದ್ರೆ ದೇವಪುತ್ರರು ಬಂದು ಮನುಷ್ಯ ಪುತ್ರಿಯರಲ್ಲಿ ಸಂಸಾರ ಮಾಡಿ ಅವರಲ್ಲಿ ಇಟ್ಟಿರುವ ಮಕ್ಕಳು ಅಷ್ಟು ಪರಾಕ್ರಮಶಾಲಿಗಳಾಗಿದ್ರು. ಆದ್ರಿಂದ ದೇವರೇನ್ ಮಾಡ್ತಾನಂದ್ರೆ ಪ್ರಿಯರೇ, ಅಲ್ಲಿ ನೋಡುವಾಗ 5ನೇ ಪಾಯಿಂಟ್ ಆಗಿ ನೋಡುವಾಗ ದೇವರು ಮನುಷ್ಯರು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪಪಟ್ಟರು. ಅಂದ್ರೆ ಆ ಭೂಮಿಯಲ್ಲಿ ಪಾಪ ಹೆಚ್ಚಾಗೋಯ್ತು, ಮನುಷ್ಯರ ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗಿದ್ರಿಂದ ದೇವರೇನ್ ಮಾಡ್ತಾನೆ, ಇವ್ರು ಹೀಗೆ ಬಿಟ್ರೆ ಇವರು ದೇಶವನ್ನು ಹಾಳು ಮಾಡ್ತಾರಂತೇಳಿ ಪಶ್ಚಾತ್ತಾಪಟ್ಟು ಹೃದಯದಲ್ಲಿ ನೊಂದುಕೊಂಡು ಕೊನೆಯದಾಗಿ ಏನ್ ಮಾಡ್ತಾರಂದ್ರೆ ಭೂಮಿನ ಮೇಲಿರುವಂತ ಎಲ್ಲಾ ಜನಾಂಗಗಳ ಜೀವರಾಶಿಗಳನ್ನ ನಾಶ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಡ್ತಾರೆ. ಎಲ್ಲ ಒಂದು ಕಡೆಯಿಂದ ದೇವರು 6 ದಿವಸಗಳ ಕಾಲ ಏನ್ ಸೃಷ್ಟಿ ಮಾಡಿದ್ರು ಎಲ್ಲ ಜೀವರಾಶಿಗಳನ್ನ ನಾಶ ಮಾಡ್ಬಿಡ್ಬೇಕು. ಯಾವ ರೀತಿ? ಮಳೆಯನ್ನು ಸುರಿಸಿ.
ಮಳೆ ಮುಖಾಂತರ ಎಲ್ಲರೂ ನಾಶ ಮಾಡ್ಬೇಕು ಅಂತ ಆಲೋಚನೆ ಮಾಡುವಾಗ ಆ ನೋಹ ಮಾತ್ರ ದೇವರ ದೃಷ್ಟಿಗೆ ನೀತಿವಂತನಾಗಿದ್ದನು. ತನ್ನ ಕಾಲದವರಲ್ಲಂತಿದೆ, ಆದಿ ಕಾಲದಲ್ಲಿ ನಾವು ನೋಡುವಾಗ ತನ್ನ ಕಾಲದವರಲ್ಲಿ ಆತನ ತಪ್ಪಿಲ್ಲದವನಾಗಿದ್ದನು ಅಂತಿದೆ. 6ನೇ ಅಧ್ಯಾಯ 7ನೇ ವಚನ, 7-8ನೇ ವಚನ ಅದು. ಮತ್ತು ಯೆಹೋವನು ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ. ನೋಹನ ಚರಿತ್ರೆಯು ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಸಾಕು ನೋಡ್ರಿ, ಆ ಕಾಲದಲ್ಲಿ ನೋಹನು ಮಾತ್ರ ಒಬ್ಬನೇ, ಅವನ ಹೆಂಡತಿ ಮತ್ತು ಅವನ 3 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳು, ಆ ಸೊಸೆಗಳು, ಹೆಣ್ಮಕ್ಳಲ್ಲ, 3 ಗಂಡು ಮಕ್ಕಳು 3 ಜನ ಸೊಸೆ, ಟೋಟಲ್ 8 ಜನ ಮಾತ್ರ. ಆ ಒಂದು ಕುಟುಂಬ ಮಾತ್ರ ದೇವರ ದೃಷ್ಟಿಯಲ್ಲಿ ತಪ್ಪಿದಳವಾಗಿ ಮತ್ತು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡ್ತಾ. ಇನ್ನೆಲ್ಲ ಇಡೀ ಲೋಕ ಪಾಪ ಮಾಡಿತ್ತು. ಅದಕ್ಕೆ ಇಡೀ ಲೋಕನ ಮಳೆ ಸುರಿಸಿ ಎಲ್ಲ ಇಡೀ ಲೋಕವನ್ನು ನಾಶ ಮಾಡ್ಬೇಕಂತ ತೀರ್ಮಾನ ಮಾಡಿದಕ್ಕೆ ನೋಹನಿಗೆ ಒಂದು ನಾವೆ ಕಟ್ಟಿಸಿ, ಆ ನೋಹನ ಜೊತೆಲಿ ಒಂದು ಗಂಡು ಒಂದು ಹೆಣ್ಣು, ಸೃಷ್ಟಿಯಲ್ಲಿರುವಂತಹ ಎಲ್ಲ ಜೀವರಾಶಿಗಳನ್ನ ಆತನನ್ನು ಬರಮಾಡಿ ಆತನನ್ನು ಒಳಗಾಕಿ ಆ ನಾವೆ ಬೀಗ ಹಾಕಿ ಇಡೀ ಪ್ರಪಂಚ ನಾಶ ಮಾಡಿದ್ರು. ಆಮೇಲೆ ನೋಹನ ಸಂತಾನದಿಂದ ನಾವೆಲ್ಲ ಇವಾಗ ಏನ್ ಕುಲಗಳು, ಜಾತಿಗಳು, ಧರ್ಮಗಳೆಲ್ಲ ಇದೆಯೋ ಎಲ್ಲ ಆತನಿಂದ ಬಂದಂತವ್ರೆ. ಹಾಗಾಗಿ ಆ ನೋಹನಿಗೆ ಏನೋ 3 ಮಕ್ಕಳಿದ್ರು, ಶೇಮ್, ಹಾಮ್, ಯೆಫೆತ್ ಅಂತೇಳಿ. ನಾವು ನಮ್ಮ ಭಾರತ ದೇಶದಲ್ಲಿರುವಂತಹ ನಾವುಗಳು ಆ 2ನೇ ಮಗನ ಸಂತಾನದವರು, 2ನೇ ಮಗನ ಸಂತಾನದವರು ನಾವಾಗಿರ್ತೀವಿ. ಹಾಗಾಗಿ ಇಲ್ಲಿ ಪ್ರಿಯರೇ, ಇಲ್ಲೇನಾಗುತ್ತಂದ್ರೆ ಈ ರೀತಿಯಾಗಿ ಏನಾಗುತ್ತೆ, ಲೋಕದಲ್ಲಿ ಪಾಪ ತುಂಬಿದಾಗ ದೇವರು ನಿಧಾನವಾಗಿ ಎಲ್ಲ ಮಾರ್ಪಡಿಸ್ಕೊಂಡು ಕೊನೆಯದಾಗಿ ಯೇಸು ಕ್ರಿಸ್ತನ್ ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಯೇಸು ಕ್ರಿಸ್ತನ್ ಯಾಕೆ ಈ ಲೋಕಕ್ಕೆ ಬರ್ತಾನಂದ್ರೆ ನಮ್ಮೆಲ್ಲರ ಪಾಪಕ್ಕಾಗಿ, ಪರಿಹಾರಕ್ಕಾಗಿ ಆತನ ಬರ್ತಾನೆ. ಯಾಕಂದ್ರೆ ನಾವು ಪಾಪಿಗಳು, ಜನ್ಮತಾ ಪಾಪಿಗಳು, ಕರ್ಮತಾ ಪಾಪಿಗಳು, ತಾಯಿ ಗರ್ಭದಲ್ಲೇ ಪಾಪಿಗಳು. ಆದಾಮ ಅವು ಮಾಡಿದ ಪಾಪಕ್ಕೆ ಆ ಪಾಪ ಹಂಗೇ ನಮ್ಮ ನಿಂಬಾಲಿಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಪರಿಹಾರ ಬೇಕು. ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ಪಾಪಕ್ಕೆ ಪ್ರಾಯಶ್ಚಿತ್ತ ಹೊಂದಬೇಕು, ಕ್ಷಮಾಪಣೆ ಹೊಂದಬೇಕು. ಅದು ಮನುಷ್ಯನ ಪಾಪ ಕ್ಷಮಿಸಲ್ಪಡ್ಬೇಕಂದ್ರೆ ಮನುಷ್ಯನ ರಕ್ತವೇ ಚೆಲ್ಲಬೇಕು. ಅದು ಪರಿಶುದ್ಧ ರಕ್ತವಾಗಿರ್ಬೇಕು. ಅದು ಯಾವುದೇ ಒಂದು ಪಾಪ ಇರಬಾರ್ದು, ಯಾವುದೇ ಒಂದು ಮಚ್ಚೆ ಇರಬಾರ್ದು. ಹಾಗಾಗಿ ಅಂತದ್ದು ಏನಾಗುತ್ತೆ ಅಂದ್ರೆ ಪ್ರಿಯರೇ, ಅಲ್ಲಿ ಯೇಸು ಕ್ರಿಸ್ತನ್ ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಆತನ್ ಬಂದು ತನ್ನ ಕೆಲಸ ಏನ್ ಬೇಕೋ ಅದ್ ಮಾಡ್ಕೊಂಡು ಮತ್ತೆ ಪರಲೋಕಕ್ಕೆ ಹೋಗ್ತಾನೆ. ಪರಲೋಕಕ್ಕೆ ಹೋಗ್ ಮೊದಲು ಈ ಭೂಮಿ ಮೇಲೆ ಇದ್ದಾಗೆ ದೇವರ ರಾಜ್ಯ ಸಮೀಪ ಆಗ್ತಾ ಇದೆ. ಹಾಗಾಗಿ ಅದು ಯಾವ ಸಮಯ ಬರ್ತದೆ ಗೊತ್ತಿಲ್ಲ. ಅದು ನೋಹನ ಕಾಲ ರೀತಿಯಲ್ಲಿ ಇರ್ತದೆ. ಆದ್ರಿಂದ ಆ ನೋಹನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಜನರೆಲ್ಲಾನು, ನೋಹನ್ ಹೇಳ್ತಾನೆ ಅವ್ರಿಗೆ, ನೋಡಪ್ಪ ದೇವ್ರು ಹೇಳಿದ್ದಾನೆ ನಾನು ನಾವೇ ಕಟ್ತಾ, ಏನಪ್ಪಾ ಮೊದಲಿಂತ ವಯಸ್ಸಾಗಿದೆ. ಅವಾಗ ನಾವೇ ಕಟ್ಬೇಕಾದ್ರೆ 500 ವರ್ಷ ನೋಹನ್ಗೆ. ಎಷ್ಟು? 500 ವರ್ಷ. 500 ವರ್ಷದಲ್ಲಿ ದೇವ್ರು ಮಾತಾಡಿ, ನೋಡಪ್ಪ ಇಡೀ ಲೋಕ ಪಾಪದಿಂದ ತುಂಬಿದೆ, ಈ ಲೋಕನ ನಾಶ ಮಾಡ್ತೀನಿ. ಹಾಗಾಗಿ ನೀನ್ ತಪ್ಪಿಲ್ಲದವನಾಗಿ ನೀತಿವಂತನಾಗಿದ್ಯಾ, ನನ್ನೊಟ್ಟಿಗೆ ಅನ್ಯೋನ್ಯತೆಯಿಂದ ಇದೆಯಾ, ಅದಕ್ಕಾಗಿ ನಿನ್ನನ್ನು ಮಾತ್ರ ಉಳಿಸ್ತೀನಿ, ನಿನ್ನ ಕುಟುಂಬ ಉಳಿಸ್ತೀನಿ, ನಿನ್ಗಾಗಿ ಎಲ್ಲಾ ಜೀವರಾಶಿಗಳನ್ನು ಉಳಿಸ್ಬೇಕಾಗಿದೆ. ಹಾಗಾಗಿ ಒಂದು ನಾವೇ ಕಟ್ಟು ಸಿದ್ಧ ಮಾಡಂತ ಹೇಳುವಾಗ ಆತ ಹೋಗಿ ಒಂದು ದಿನ್ನೆಯಲ್ಲಿ ಎತ್ತರವಾದ ಸ್ಥಳದಲ್ಲಿ ನಾವೇ ಕಟ್ತಾ ಇರ್ತಾನೆ. ಆ ನಾವೇ ಕಟ್ಟಂತ ಸಂದರ್ಭದಲ್ಲಿ ಊರ್ನವರೆಲ್ಲ ಬಂದು, ಏನ್ ಬದುಕಪ್ಪ ಹೋಗಿ ದಿನ್ನೆಯಲ್ಲಿ ನಾವೇ ಕಟ್ತಾ ಇದೆಯಾ? ಒಂದ್ ವೇಳೆ ಸಮುದ್ರ ಪಕ್ಕದಲ್ಲಿ ಕಟ್ಟೆ, ಸಮುದ್ರ ಪ್ರಯಾಣಕ್ಕೆ ಏನಾದ್ರು ನಾವೇ ಕಟ್ಟಬಹುದು, ಪ್ರಯಾಣ ಮಾಡ್ಬೋದು. ಹೋಗಿ ನೀನ್ ದಿನ್ನೆಯಲ್ಲಿ ಎತ್ತರವಾದ ಸ್ಥಳದಲ್ಲಿ ಕಟ್ತಾ ಇದೆಯಾ? ಏನಕ್ಕೆ ನೀನ್ ಕಟ್ತಾ ಇದೆ ಅಂದ್ರೆ, ದೇವ್ರು ನನ್ನ ಹತ್ರ ಹೇಳಿದಾನಪ್ಪ, ಎಲ್ಲ ನಾಶ ಮಾಡ್ಬಿಡ್ತಾನಂತೆ, ಅದಕ್ಕೆ ನಾವೇ ಕಟ್ಟು ಅಂತ ಹೇಳಿದ್ದಾನೆ. ನಿಮ್ ಪಾಪಗಳು ಒಪ್ಕೊಳ್ರಪ್ಪ ದೇವ್ರ ಮುಂದೆ, ಆತನ ಕ್ಷಮಿಸ್ತಾನಪ್ಪ, ಒಪ್ಕೊಳ್ರಪ್ಪ. ದೇವ್ರು ನನ್ಗೆ ಹೇಳಿದ್ದಾನೆ, ಆತನ ಬರ್ತಾನಂತೆ, ಇದೆಲ್ಲ ನಾಶ ಮಾಡ್ತಾನಂತೆ ಅಂತ ಹೇಳಿದ್ರೆ, ಏನ್ ಮುದುಕಪ್ಪ ನೀನು. ಮಳೆ ಬರ್ತದ, ಅದ್ ಹೆಂಗಿರ್ತದ ಮಳೆ ಅಂದ್ರೆ, ಆ ಕಾಲದಲ್ಲಿ ಮಳೆ ಬೀಳ್ತಾ ಇರ್ಲಿಲ್ಲ. ಆಕಾಶದಿಂದ ಮಳೆ ಬೀಳ್ದು ಬರೀ ಮಂಜು ಬೀಳ್ತಾ ಇತ್ತು. ನೀರ್ ಎಷ್ಟು ಬೇಕಷ್ಟು ಭೂಮಿಯಿಂದ ಉಕ್ಕಿ ಬರ್ತಾ ಇತ್ತು ಮೇಲಕ್ಕೆ. ಇವಾಗ ನೀರ್ ಬೇಕಂದ್ರೆ 1000 ಅಡಿ ಒಳಕ್ಕೂ ಬೋರ್ವೆಲ್ಗಳಾಗ್ಬೇಕು. ಆ ಕಾಲದಲ್ಲಿ ನೀರು ಭೂಮಿಯಿಂದ ಉಕ್ಕಿ ಮೇಲಕ್ಕೆ ಬರ್ತಾ ಇತ್ತು. ಆದ್ರಿಂದ ಮಳೆ ಬೀಳ್ತಾ ಇರ್ಲಿಲ್ಲ. ಮಳೆ ಹೆಂಗ್ ಬೀಳ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆಕಾಶದಿಂದ ಮಳೆ ಬೀಳ್ತಾ ಇದೆ ಅಂತ ಗೊತ್ತಿಲ್ಲ. ಅವರೆಲ್ಲ ನೋಹ ತಾತನ ಏನ್ ಮಾಡ್ತಾ ಇದ್ರು, ಅವಹೇಳನೆ ಮಾಡ್ತಾ ಇದ್ರು, ಹೀಯಾಳಿಸ್ತಾ ಇದ್ರು.
ಹಂಗಿಸ್ತಾ ಇದ್ರು. ಏನೋ ಮಳೆ ಬರ್ತದಂತೆ, ಈ ಭೂಮಿ ಎಲ್ಲ ತುಂಬೋಗುತ್ತಂತೆ, ಎಲ್ಲ ನಾಶ ಆಗ್ತಾರಂತೆ, ಇದನ್ಗೆ ಬುದ್ಧಿ ಇದೆಯಾ ಅಂತೇಳಿ ಚೆನ್ನಾಗಿ ಕುಡಿಯೋದು, ಚೆನ್ನಾಗಿ ಮಜಾ ಮಾಡೋದು, ಕುಡಿಯೋ ಮದುವೆ ಮಾಡ್ಕೊಳ್ಳೋದು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. 100 ವರ್ಷ ಹೇಳಿದ್ದಾನೆ ನೋಹ ತಾತ. ಎಷ್ಟು 100 ವರ್ಷ ನಾವೇ ಕಟ್ಟಿದ್ದು. 100 ವರ್ಷ ಹೇಳಿದ್ರೆ ಯಾರು ಆತನ ಮಾತು ಕೇಳಲಿಲ್ಲ. ಎಲ್ಲರೂ ಅವ್ರ ಇಷ್ಟಾನುಸಾರ ಜೀವಿಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಆ ರೀತಿ ಇರುತ್ತೆ. ದೇವರ ಬರೋಣ ಆ ರೀತಿ ಇರುತ್ತೆ. ನಿಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವ್ರು ಬರ್ತಾನೆ. ಅದಕ್ಕೆ ಎಚ್ಚರಿಕೆ ಆಗಿರಿ. ಇನ್ನೂ ಒಂದು ಉಪಮಾನ ಹೇಳ್ತಾನೆ ಅಲ್ಲಿ. ಎಲ್ಲಿ 40ನೇ ವಚನ 41ನೇ ವಚನ, ಮತ್ತಾಯ ಬರೆದ ಸುವಾರ್ತೆ 24, 40, 41ನೇ ವಚನ ಹೇಳುತ್ತೆ, ಆವಾಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವರು. ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಒಬ್ಬಳು ಬಿಡಲ್ಪಡುವಳು. ನೋಡ್ರಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಆ ದಿನ ಹೆಂಗಿರ್ತದಂದ್ರೆ, ಇಬ್ರು ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರಂತ. ಇಬ್ಬರು ಗಂಡಸರು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯೇಸು ತಂದೆಯಾದ ದೇವರು ಆಜ್ಞೆ ಕೊಟ್ಬಿಟ್ಟಿದ್ದಾನೆ, ಹೋಗಪ್ಪ, ಯಾರ್ಯಾರು ಪರಿಶುದ್ಧರಾಗಿದ್ದಾರೋ, ಯಾರ್ಯಾರು ಎಚ್ಚರವಾಗಿದ್ದಾರೋ, ಯಾರು ನನ್ನ ಮಾತು ಕೇಳ್ತಾರೋ, ಯಾರು ಸರಿಯಾದ ಸಮಯಕ್ಕೆ ಸಭೆಗೆ ಹಾಜರಾಗ್ತಾರೋ, ಯಾರು ದೇವರ ವಾಕ್ಯಾನುಸಾರವಾಗಿ ನಡೀತಾರೋ ಅವರೆಲ್ಲ ಕರ್ಕೊಂಡು ಬಂದ್ಬಿಡೋಗು ಅಂತೇಳಿ ಯೇಸು ಸ್ವಾಮಿಗೆ ಹೇಳುವಾಗ, ಯೇಸು ಸ್ವಾಮಿ ಬರ್ತಾನಂತೆ. ಬರುವಾಗ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ತೋಟದಲ್ಲಿ. ಆ ಒಬ್ಬರು ಪರಿಶುದ್ಧರು, ದೇವರ ಆಜ್ಞಾನುಸಾರವಾಗಿ ಜೀವಿಸ್ತಾ ಇದ್ದಾರೆ, ಇನ್ನೊಬ್ಬನ್ ಜೀವಿಸ್ತಾ ಇಲ್ಲ. ಆ ತೋಟದಲ್ಲೆಲ್ಲ ಅವರಿಬ್ಬರೇ ಇರೋದು. ಆ ಯೇಸು ಸ್ವಾಮಿ ಬರೋದು ಯಾರು ಗೊತ್ತಾಗ, ಕಣ್ಣು ರೆಪ್ಪೆ ಬಡಿಸ್ಟ್ರೊಳಗೆ ಎತ್ತೋಗ್ಬಿಡ್ತಾರೆ. ಆ ಒಬ್ಬ ಮನುಷ್ಯನ ಅಲ್ಲೇ ಇದ್ದಾನೆ, ಇನ್ನೊಬ್ಬ ಮನುಷ್ಯ ಎತ್ತಿರ್ಪಟ್ಟಿದ್ದಾನೆ. ಅವನು ಸುತ್ತಲೂ ಕೂಗ್ತಾನೆ, ನಾಗ ತಿಮ್ಮ ಎಲ್ಲಿದೆ, ಎಲ್ಲಿ ನೋಡಿದ್ರಿಲ್ಲ. ಅವನು ದೇವರು ಇಟ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಇನ್ನೊಂದ್ ಕಡೆ ಮನೆಯಲ್ಲಿ ಇಬ್ರು ಹೆಂಗಸರು ರಾಗಿ ಬೀಸ್ತಾ ಇದ್ದಾರೆ. ಅಂದ್ರೆ ಯೇಸು ಸ್ವಾಮಿ ಬರೋಣಿಗೆ ಈ ಕರೆಂಟ್ಗಳು ಯಾವ ಇರಲ್ಲ, ಎಲ್ಲ ಹೋಗ್ಬಿಟ್ಟಿರ್ತದೆ, ಮತ್ತೆ ರಾಗಿ ಬೀಸಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಇಬ್ರು ಈ ರಾಗಿ ಬೀಸೋ ಕಲ್ಲತ್ರ ಕುತ್ಕೊಂಡು ರಾಗಿ ಹಾಕೊಂಡು ಬೀಸ್ತಾ ಇದ್ದಾರೆ. ಇಬ್ರು ಬಲಕೈ ಹಾಕಿ ಬೀಸ್ತಾ ಇದ್ದಾರೆ. ಬೀಸ್ತಾ ಹಾಗೆ ಬೀಸ್ತಾ ಒಬ್ಬ ಮಾಯ ಆಗ್ಬಿಟ್ಟಿದ್ದಾರೆ. ಬೀಸ್ತಾನೆ ಒಬ್ಬ ಮಾಯ ಆಗ್ಬಿಟ್ಟಿದ್ದಾಳೆ. ಆಕೆ ಎಲ್ಲೋಯ್ತು, ನಾವು ಇಬ್ಬರೇ ಕುತ್ಕೊಂಡಿದ್ವಲ್ಲ, ನನ್ ಜೊತೆ ಎಲ್ಲ ಕೈ ಹಿಡ್ಕೊಂಡು ಬೀಸ್ತಾ ಇದೆ, ಎಲ್ಲೋದ್ರು. ಆಕೆಗೆ ತಿಕ್ಕಲಿದ್ದಾಗ ಮುಚ್ಚಿಡ್ದಂಗ ಆಗೋಗ್ತಂತೆ. ಇದ್ದಕ್ಕಿಂತ ಮಾಯ ಆಗ್ಬಿಟ್ವು. ಅದೇನಾಯ್ತು, ಎತ್ತೋಯ್ತು ಹೆಸರಿಡ್ ಕೂಗ್ತಾ ಇದೆ, ಸುತ್ತಲೂ ಕೂಗ್ತಾ ಇದೆ, ಇಲ್ಲ, ಇದ್ದಕ್ಕಿದ್ದಂಗೆ ಬಿಸಾಕ್ಬಿಟ್ಟಿದ್ದಲ್ಲ. ಇನ್ನೊಂದು ಕಡೆ ಏನಂದ್ರೆ ನಾವು ನೋಡ್ತೀವಿ, ಅಲ್ಲಿ ಏನಾಗುತ್ತಂದ್ರೆ ಪ್ರಿಯರೇ, ಲೂಕನ ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಮುಂಚೆ ಇಲ್ಲಿ ಏನಾಗುತ್ತಂದ್ರೆ, ಇನ್ನೊಂದು ವಚನ ಓದ್ಕೊಳ್ಳೋಣ. ರೋಮಾಪುರದವರು ಬರೆದ ಪತ್ರಿಕೆ ಪೌಲನು ಎಚ್ಚರಿಸ್ತಾ ಇದ್ದಾನೆ. ಏನಂತ ಹೇಳಿ 13ನೇ ಅಧ್ಯಾಯ 13-14ನೇ ವಚನ, ರೋಮಾಪುರದವರು ಬರೆದ ಪತ್ರಿಕೆ 13ನೇ ಅಧ್ಯಾಯ 13-14ನೇ ವಚನಗಳು ಏನ್ ಹೇಳ್ತಿದೆ, ದುಂದೌತಣ, ಕುಡುಕತನಗಳಲ್ಲಿ ಆಗಲಿ, ಕಾಮ, ವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾವ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳಬೇಕು. ದೇಹದ ಆಸೆಗಳನ್ನು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳ್ರಿ. ಅಂದ್ರೆ ಈ ಲೋಕದಲ್ಲಿ ಅನೇಕರು ದುಂದೋತ ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿ ಇದ್ ಮಾಡ್ಬೇಕು, ಕುಡಿತನಗಳಲ್ಲಿ, ಕಾಮ ವಿಲಾಸಗಳಲ್ಲಿ, ಕಾಮ ವಿಲಾಸಗಳು, ಶಾರೀರದ ಆಸೆಗಳು. ಮತ್ತು ಈ ಕಾಮ ವಿಲಾಸಕ್ಕೆ ಬಂದಾಗ ಒಂದು ಆಲೋಚನೆ ಬರ್ತದೆ ನನಗೆ. ನಾನು ಇದೊಂದು ಧ್ಯಾನ ಮಾಡುವಾಗ ಈ ಮಧ್ಯೆ ನಾನು ಅನೇಕ ಸಾರಿ ನಮ್ಮ ಹಿಂದೂ ಸಹೋದರರಾಗ್ಲಿ, ಈ ಕ್ರೈಸ್ತರಾಗ್ಲಿ, ಅವರ ವೇಷಭೂಷಣಗಳು ನೋಡುವಾಗ ಕೆಲವು ಮಕ್ಕಳೆಲ್ಲ ಶುದ್ಧರಾಗಿರ್ತಾರೆ, ಎರಡನೇ ಮಾತಿಲ್ಲ.
ಅದು ಕೆಲವರು 10% 20% ಆಗ್ಲೇಳು ಸ್ವಲ್ಪ ಹುಳಿ ಏನ್ ಮಾಡ್ತಾರೆ, ಕಣಕವೆಲ್ಲ ಹುಳಿ ಮಾಡ್ಬಿಡ್ತಾರೆ, ಕೆಡ್ಸಾಕ್ಬಿಡ್ತದಂತೆ. ಆ ಟೀಕೆ ಮಾಡ್ತಾ ಇರ್ತಾರೆ ಯಾರನ್ನ, ಈ ಮುಸ್ಲಿಂ ಸಹೋದರಿಯರನ್ನ. ಅವ್ರು ಹಿಜಾಬ್ ಹಾಕೊಂತಾರೆ, ಎಲ್ಲ ಮುಸ್ಕ್ ಹಾಕೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾರೋ ಎತ್ತು ಮಾಡ್ತಾರೋ ಅಂತೇಳಿ ನನ್ಗೆ ಗೊತ್ತಿದ್ ಮಟ್ಟಿಗೆ ಅವ್ರು 100% ಸತ್ಯ. ಯಾಕಂದ್ರೆ ಅವರು ಶರೀರನ್ನ, ಅವ್ರ ಅಂದ ಚಂದಗಳನ್ನ ಯಾವ ಪುರುಷನ್ಗೂ ತೋರಿಸೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಬರೀ ಕಣ್ಣು ಮಾತ್ರ ಹೊರಗಡೆ ಬರ್ಬೇಕಂದ್ರೆ ಕಣ್ಣು ಮಾತ್ರ ಅವ್ರು ನೋಡೋದಕ್ಕೆ ಇನ್ನೆಲ್ಲ ಕವರ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ನನ್ನ ದೇಹ ನನ್ನ ಗಂಡನಿಗೆ ಮಾತ್ರ ಸ್ವಂತವಾಗಿರ್ಬೇಕು, ಇನ್ಯಾರು ನನ್ನನ್ನ ನೋಡಬಾರ್ದು, ಯಾರು ನನ್ನ ಅಂದ ಚಂದದ ಬಗ್ಗೆ ಏನು ಟೀಕೆ ಮಾಡಬಾರ್ದು ಅಂತೇಳಿ ಎಷ್ಟೋ ಗೋಪ್ಯತನ ಅವ್ರು ಕಾಪಾಡ್ಕೊಳ್ತಾರೆ. ಆದ್ರೆ ನಮ್ಮ ಜನಗಳೇನ್ ಮಾಡ್ತಾರೆ, ಡಿಸೈನ್ಗಳು ಯಾರನ್ನೋ ಗೊತ್ತಿಸಕ್ಕೆ ಯಾರೋ ಎಲ್ಲೋ ಕುತ್ಕೊಂಡು ಡಿಸೈನ್ ಮಾಡ್ತಾ ಇರ್ತಾರೆ. ಈಗೀಗೆ ಅಂತಾರೆ ಒಂದಷ್ಟು ದುಡ್ಡು ಖರ್ಚು ಮಾಡಿ ಆ ಟಿವಿಗಳಲ್ಲಿ ಅಡ್ವರ್ಟೈಸ್ ಎಲ್ಲ ಮಾಡ್ತಾ ಇರ್ತಾರೆ, ಸಿನಿಮಾಗಳಲ್ಲಿ ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಏನ್ ಮಾಡ್ತಾ ಇದ್ದಾರೆ, ನಾನು ರೀಸೆಂಟ್ ಆಗಿ ಕೆಲವು ಸಾರಿ ನಮ್ಮ ಮಗ ನಮ್ಮ ಸೊಸೆ ಅವ್ರ ಮನೆಗೆ ಹೋದ್ರೆ ಅವರು ದೊಡ್ಡ ದೊಡ್ಡ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ದೊಡ್ಡ ಐಫೈ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡುವಾಗ ಅರ್ಧ ಮೀಟರ್ ಬಟ್ಟೆಯಲ್ಲಿ ಎರಡೂ ಹೊಲ್ಕೊಂಡಿರ್ತಾರೆ. ಎಷ್ಟು? ಅರ್ಧ ಮೀಟರ್ ಬಟ್ಟೆಯಲ್ಲಿ ಹೆಂಗಸರು ಅರ್ಧ ಮೀಟರ್ ಬಟ್ಟೆಯಲ್ಲಿ ಮೇಲೆ ಕೆಳ ಕೂಡ ಹೊಲ್ಕೊಂಡು ಬಂದಿರ್ತಾರೆ. ಸಾಲದಿದ್ದಕ್ಕೆ ಇನ್ನ ಅದ್ಯಾವುದೋ ಒಂದು ಐಫೈ ಹೋಟ್ಲು, ಅಲ್ಲಿ ಡ್ರಿಂಕ್ಸ್, ಅದು ಪಬ್ಲಿಕ್ ಏನೋ ಮನೆ ವರ್ಗಗಳಲ್ಲಿ ಕುಡಿದ್ರೆ ಹೋಗ್ಲಿ, ಸಿಗರೆಟ್ಗಳು ಕಾಲ ಮೇಲೆ ಕಾಲ ಹಾಕೊಂಡು ಇಷ್ಟೇ ಇರುತ್ತೆ ತುಂಡು ಬಟ್ಟೆ. ಆ ತರ ಬೀದಿಗಳಲ್ಲಿ ಬಂದ್ರೆ ಯಾವ ಗಂಡಸು ಮನೆ ಇರ್ತಾನೆ, ಏನಾಗುತ್ತೆ ಅಲ್ಲಿ? ಕಣ್ಣು ಏನು ಮಾಡ್ತದೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಪಾಪಕ್ಕೆ ಪೇರಿಸ್ತದೆ. ಆ ರೀತಿ ವೇಷಭೂಷಣ ಹಾಕೊಂಡು ಹೆಣ್ಣು ಮಕ್ಳು ಏನ್ ಮಾಡ್ತಾ ಇದ್ದಾರೆ, ತಮ್ಮನ್ನ ತಾವು ಮಾರಾಟ ಮಾಡ್ಕೊಂಡು ತಮ್ಮ ಅಂದ ಚಂದಗಳು ತನ್ನ ಗಂಡನಿಗೆ ತೋರಿಸುವಂತದ್ದು, ತನ್ನ ಯಜಮಾನ ಸ್ವಂತವಾಗಿರೋದನ್ನ ಬಯಲಿಗೆ ತಗೊಂಡೋಗಿ ಎಲ್ಲೆಲ್ಲೋ ಹರಾಜಾಗ್ತಾ ಇದೆ. ಅವಾಗ ಏನಾಗ್ತಾ ಇದೆ, ಲೋಕದಲ್ಲಿ ಪಾಪ ತುಂಬ ಹೋಗ್ತಾ ಇದೆ, ಲೋಕದಲ್ಲಿ ಪಾಪ ತುಂಬ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಕಾಮ ವಿಲಾಸಗಳು, ನಿರ್ಲಜ್ಜ ಕೃತ್ಯಗಳು, ನಿರ್ಲಜ್ಜ ಅಂದ್ರೆ ಸಹಿಸಲಾರದಂತ ಕಾರ್ಯಗಳು ಮಾಡ್ತಾ ಇದ್ದಾರೆ. ಯಾರೋ ಫ್ಯಾಷನ್ಗಾಗಿ ಅವ್ರ ದುಡ್ಡು ಸಂಪಾದನೆ ಮಾಡಕ್ಕೆ ಏನೋ ಮಾಡ್ತಾರೆ. ಅದನ್ನ ಇವರು ನಾವೇನ್ ಮಾಡ್ತಾರೆ, ಸ್ವಾತಂತ್ರ್ಯ ಇಲ್ವಾ ನನ್ಗೆ, ಹೆಣ್ಮಕ್ಳಿಗೆ ಬಟ್ಟೆ ಹಾಕೊಳಕ್ ಸ್ವಾತಂತ್ರ್ಯ ಇಲ್ವಾ? ಎಷ್ಟು ಸಿನಿಮಾ ಹೀರೋಗಳು, ಎಷ್ಟು ಜನ ನಾವು ನೋಡುವಾಗ ಬೇರೆ ಜನರು ಎಷ್ಟು ಜನ ನೋಡಲ್ಲ ಹೆಣ್ಮಕ್ಳು. ನಾವು ಅನೇಕ ಕುಟುಂಬಗಳಲ್ಲಿ ಮೈ ತುಂಬ ಬಟ್ಟೆ ಹಾಕೊಂಡಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಅಂದವಾಗಿರ್ತಾರೆ, ಎಷ್ಟು ಸುಂದರವಾಗಿರ್ತಾರೆ. ಸಿನಿಮಾ ಹೀರೋಯಿನ್ಗಳು ಕೂಡ ಕೆಲವರೆಲ್ಲ ಯಾರೋ ಸೌಂದರ್ಯ, ಹಳೆ ಹೀರೋಯಿನ್ಸ್ ಮೈ ತುಂಬ ಬಟ್ಟೆ ಹಾಕೊಳ್ತಾ ಇದ್ರು. ಅವ್ರೇನ್ ಸಿನಿಮಾಗಳು ಹಿಟ್ ಆಗ್ತಾ ಇರ್ಲಿಲ್ವಾ? ಅವರು ಚೆನ್ನಾಗಿ ನೋಡ್ತಾ ಇರ್ಲಿಲ್ಲ ಸಿನಿಮಾಗಳು, ಚೆನ್ನಾಗಿ ನೋಡಿ ಮೈ ತುಂಬ ಬಟ್ಟೆ ಹಾಕೊಂಡ್ರು ಕೂಡ ಒಂದು ಕಳೆ ಇರ್ತದ್ರೆ ಆ ಕಳೆ ಮುಖಾಂತರ ಎಲ್ಲೇ ಹೋದ್ರೆ ಅವರು ಪ್ರದರ್ಶನ ಕೊಡ್ಬೋದು. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಇಡೀ ಬಟ್ಟೆಗಳನ್ನು ಬಿಚ್ಚಿ ಪ್ರದರ್ಶನ ಕೊಟ್ಟು ಜನರನ್ನ ಹಾಳು ಮಾಡ್ತಾ ಇದ್ದಾರೆ. ಯಾರೋ ಸ್ವಾರ್ಥಕ್ಕಾಗಿ, ಯಾರೋ ದುಡ್ಡುಗಾಗಿ ಆಸೆ ಪಟ್ಟು ದೇಶ ಕೆಡಿಸ್ತಾ ಇದ್ದಾರೆ. ನಿರ್ಲಜ್ಜ ಕೃತ್ಯಗಳಲ್ಲಿ ಆಗ್ಲಿ, ಜಗಳ ಹೊಟ್ಟೆ ಕಿಚ್ಚುಗಳಲ್ಲಾಗಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ದೇಹ ಆಸೆಗಳನ್ನು ಪೂರೈಸ ಜೀವಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನ ಧರಿಸಿಕೊಳ್ಳ್ರಿ. ಈ ದೇಹದ ಆಸೆಗಳು ಅದು ನಶ್ವರ, ಅದು ತಾತ್ಕಾಲಿಕ, ಅದು ಅವಶ್ಯಕತೆ ಇಲ್ಲ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ಅಲ್ಲಿ ನೋಡ್ತೇವೆ, ಹೊಲದಲ್ಲಿ ಇಬ್ಬರಿದ್ರು, ಒಬ್ಬನು ಎತ್ತಲ್ಪಡ್ತಾನೆ, ಒಬ್ಬನು ಅಲ್ಲಿ ಬಿಡಲ್ಪಡ್ತಾನೆ. ಯಾರು ಬಿಡಲ್ಪಟ್ಟವನು? ಪಾಪಿ. ಎತ್ತಲ್ಪಟ್ಟವನು ಅವನು ಧನ್ಯನು, ಅವನು ದೇವರ ಹತ್ರ ಹೋಗ್ಬಿಡ್ತಾನೆ. ಇಬ್ಬರು ರಾಗಿ ಬೀಸ್ತಾ ಇರ್ತಾರೆ, ಒಬ್ಬಕ್ಕೆ ಎಬ್ಬೆಸಲ್ಪಡಾಕಿ ಧನ್ಯಳು, ಇನ್ನೊಬ್ಳು ಬಿಡಲ್ಪಡ್ತಾಳೆ. ಅದನ್ನ ಎಷ್ಟು ಯಾವಾಗ ನಾವು ಬಿಡಲ್ಪಟ್ಟವರ ಸ್ಥಿತಿ ಏನಂತಾಗಿ ನಾವು ತಿಳ್ಕೊಳ್ಳೋಣ. ಇನ್ನೊಂದು ಕಡೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ಸಂತೋಷವಾಗಿ ಕೆಲ್ಸಕ್ಕೆ ಹೋಗಿ ಏನು ಮಾಡಿ ರಾತ್ರಿ ಬಂದು ಅಡಿಗೆ ಮಾಡಿ ತಿಂದು ಆರಾಮಾಗಿ ಬೆಡ್ರೂಮ್ ಅಲ್ಲಿ ಮಾತುಕತೆ ಆಡ್ಕೊಂಡು ಮಲಗಿದ್ದಾರೆ. ಬೆಡ್ರೂಮ್ ಅಲ್ಲಿ ಮಲಗುವಾಗ ಏನ್ ಮಾಡಿದ್ದಾರೆ, ಒಳಗಿಂದ ಲಾಕ್ ಮಾಡಿದ್ದಾರೆ, ಕಿಟಕಿಗಳೆಲ್ಲ ಲಾಕ್ ಮಾಡಿದ್ದಾರೆ, ಫ್ಯಾನ್ ಹಾಕೊಂಡು ಆರಾಮಾಗಿ ಮಲಗಿದ್ದಾರೆ. ಮಲಗುವಾಗ ಬೆಳಗ್ಗೆ ಎದ್ದು ನೋಡ್ತಾನೆ,
ಹೆಂಡತಿ ಇಲ್ಲ, ಹಾಕಿದ ಚಿಲ್ಕ ಹಾಕಿದಂಗೆ ಇದೆ, ಕಿಟಕಿಗಳು ಮುಚ್ಚಿದಂಗೆ ಇದೆ. ಇನ್ನು ಆಚೆಯಲ್ಲಿ ಯಾರನ್ನ ಚಿಲ್ಕ ಇಲ್ಲ, ಒಳಗೆ ಹಾಕಿದ ಚಿಲ್ಕ, ಅದರ ಹೆಂಡತಿ ಮಾತ್ರ ಇಲ್ಲ, ಗಂಡ ಮಾತ್ರ ಮಲಗಿದೆ. ಕಾರಣ ಏನಂದ್ರೆ ಆ ಸಮಯದಲ್ಲಿ ಯೇಸು ಕ್ರಿಸ್ತನ್ ಬಂದ್ಬಿಟ್ಟಿದ್ದಾನೆ. ಆಕೆ ಶುದ್ಧಳಾಗಿದ್ದಾಳೆ, ಅಪರಿಶುದ್ಧಳಾಗಿದ್ದಾಳೆ, ದೇವರ ಪ್ರಾರ್ಥನೆಯಲ್ಲಿ ನಿರತಳಾಗಿದ್ದಾಳೆ, ಆಕೆ ಎಬ್ಬಿಸಲ್ಪಟ್ಬಿಟ್ಟಿದ್ದಾಳೆ. ಆತನು ಹೆಸರು ಹಿಡಿದು ಎಲ್ಲಿದ್ಯಮ್ಮ, ಚಿಲ್ಕ ಆಗಿದಂಗೆ ಇದೆ, ನೀನೆಲ್ಲೋದೆ, ಎಲ್ಲೋದೆ. ಯೇಸು ಕ್ರಿಸ್ತನ್ ಬಂದಿದ್ದಾನೆ, ಆಕೆ ನಿಂತ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಆಕೆ ಹಾಗೆ ಎಬ್ಬಿಸಲ್ಪಟ್ಟಿದ್ದಾಳೆ. ಇಲ್ಲಿ ಈತನ ಹುಡುಕಿ ಸಾಕಾಗಿ ಹಾಗೆ ಎಲ್ಲ ಕುಟುಂಬಗಳಲ್ಲಿ, ಎಲ್ಲ ಗ್ರಾಮಗಳಲ್ಲಿ ನಡೆದೋಗಿದೆ. ಯಾರ್ಯಾರು ಶುದ್ಧರಾಗಿದ್ರು, ಯಾರ್ಯಾರು ದೇವರ ರಾಜ್ಯಕ್ಕಾಗಿ ಎಚ್ಚರವಾಗಿ ಸಿದ್ಧರಾಗಿದ್ರು, ಅವನ್ನೆಲ್ಲ ಎಬ್ಬಿಸಲ್ಪಟ್ಬಿಟ್ಟಿದ್ದಾನೆ. ಮತ್ತೆ ಮಿಕ್ಕಿದವರೆಲ್ಲಾನು ಏನು ಬಸ್ಸುಗಳು ಪ್ರಯಾಣಗಳು, ಗಾಡಿಗಳಲ್ಲಿ ಪ್ರಯಾಣಗಳು, ಎಲ್ಲಾದ್ರೂ ಹೋಗಿದಾರೇನೋ, ಊರ್ಗ್ ಹೋಗಿದಾರೇನೋ, ಇನ್ನೆಲ್ಲ ಹೋಗಿದಾರೋ ಅಂತ. ಈ ವ್ಯಕ್ತಿ ಕೂಡ ಡ್ರೈವರ್ ಅಂತೆ, ಒಂದು ಬಸ್ ಡ್ರೈವರ್ ಅಂತ. ಇನ್ನ ಡ್ಯೂಟಿಗೆ ಹೋಗ್ಲೇಬೇಕು. ಮನೇಲಿ ನೋಡಿದ್ರೆ ಹೆಂಡತಿ ಇಲ್ಲ, ರಾತ್ರಿ ಜೊತೆಯಲ್ಲಿ ಮಲಗಿದ್ದೀವಿ, ಬಿಚ್ಚಲ್ಕ ಹಾಕಿದೆ ಒಳಗಿಂದ, ಆದ್ರೆ ಬೆಳಗ್ಗೆ ಅಷ್ಟು ಹೆಂಡತಿ ಇಲ್ಲ, ಎಲ್ಲೋ ಇತ್ತು ಗೊತ್ತಿಲ್ಲ. ಡ್ರೈವಿಂಗ್ ಹೋಗಿದ್ದಾನೆ, ಡ್ರೈವರ್ ಮಾಡ್ತಾನೆ, ಫ್ಲೈಓವರ್ ಹೋಗ್ತಾ ಇದ್ದಾನೆ. ಆ ಬಸ್ ಅಲ್ಲಿ ಇರೋರೆಲ್ಲ ಹಾಗೆ, ಗಂಡ ಹೊರಟೋಗಿದ್ದಾನೆ, ಹೆಂಡತಿ ಹೊರಟೋಗಿದೆ, ಮಕ್ಕಳು ಹೊರಟೋಗಿದ್ದಾರೆ, ಮನೇಲೆಲ್ಲ ಒಂದೇ ಕಡೆ ಮಲಗಿದ್ವಿ, ಇಲ್ಲ ಎಲ್ಲೋದ್ರು ಎಲ್ಲ ಹುಡುಕ್ತಾ ಇದ್ದಾರೆ. ಬಸ್ಸಲ್ಲಿ ಕುತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾರೆ. ಆ ಡ್ರೈವರ್ ಕೂಡ ಅವನ ಮೈಂಡು ಮನೆಯಲ್ಲೇನೆ ಇದೆ, ನನ್ನ ಹೆಂಡತಿ ಎಲ್ಲೋಯ್ತು, ಚಿಲ್ಕ ಹಾಕ್ದಂಗ ಆಗಿದೆ ಅಂತ. ಅವನು ಕೂಡ ಡ್ರೈವಿಂಗ್ ಓಡಿಸ್ತಾ ಇದ್ದಾನೆ, ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದೆ. ಫ್ಲೈಓವರ್ ಮೇಲೆ ಹೋಗ್ತಾ ಇದೀವಿ, ಏನ್ ಹುಚ್ಚನ ನೀನು, ಸರಿಯಾಗಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ನಮ್ಮ ಬಾದಿಯಲ್ಲಿ ನಮ್ಮ ಮಕ್ಕಳು ಹೋದ್ರು, ನನ್ನ ಹೆಂಡತಿ ಹೋಯ್ತು, ನನ್ನ ಗಂಡ ಹೋಯ್ತು ಅಂತ ನಾವು ಹುಡುಕಾಡ್ಕೊಂಡು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ನೀನು ಎತ್ತ ನೋಡ್ಕೊಂಡು ಓಡಿಸ್ತಾ ಇದೀಯಾ. ಒಂದು ರಿವೈಂಡರ್ಗೆ ಏನಾದ್ರು ತಾಕಿದ್ರೆ ನೀನು ಹೋಗ್ತೀಯ. ನಿನ್ ಚಿಂತೆ ನಿಂದು, ನನ್ನ ಚಿಂತೆ. ನಾನು ನನ್ನ ಹೆಂಡತಿ ಮನೇಲಿ ರೂಮಲ್ಲಿ ಮಲಗಿದ್ವಿ, ಬೆಳಗ್ಗೆ ನೋಡ್ತೇನೆ ನನ್ನ ಹೆಂಡತಿ ಇಲ್ಲ, ಎತ್ತೋಯ್ತು. ನನ್ನ ದುಃಖ ನಂದು, ನನ್ನ ಚಿಂತೆ ನಂದು, ನಿನ್ ಚಿಂತೆ ನಿಂತು. ನಾವೆಷ್ಟು ಅನ್ಯೋನ್ಯವಾಗಿದ್ವಿ, ಐಕ್ಯವಾಗಿದ್ವಿ, ಇಬ್ಬರೇ ಒಂದೇ ದೇಹವಾಗಿದ್ವಿ, ಅಷ್ಟು ಚೆನ್ನಾಗಿದ್ವಿ. ನನ್ನ ಹೆಂಡತಿ ಇಲ್ಲ ಅಂತ ನನ್ನ ಬಾಧೆ ನಂದು, ನಿನ್ ಬಾಧೆ. ಕಾರಣ ಏನಂದ್ರೆ ನನ್ಗೆ ಹೊಟ್ಟೆ ಹೆಸರು ನಾನೇ ತಿನ್ಬೇಕು, ನಿನ್ಗೆ ಹೊಟ್ಟೆ ಹೆಸರು ನೀನೇ ತಿನ್ಬೇಕು. ಸೈತಾನ್ ಚೆನ್ನಾಗಿ ಗೊತ್ತು, ಅದಕ್ಕೆ ಇವತ್ತು ಮಳೆ ಬರ್ಸಿದ್ ಬೆಳಗ್ಗೆನೆ. ನೋಡಿ ಇವತ್ತು ಮಳೆ ಇಲ್ಲ, ಯಾಕಂದ್ರೆ ಈ ಮಾತುಗಳು ಯಾರು ಕೇಳಬಾರ್ದು. ಈ ಮಾತುಗಳು ಕೇಳಿದ್ರೆ ಅವ್ರು ಎಚ್ಚರ ಹೋಗ್ತಾರೆ. ಅದಕ್ಕೆ ಸೈತಾನ್ ಮಾಡಿದ ಬೆಳಗ್ಗೆ ಸ್ವಲ್ಪ ಮಳೆ ಬರ್ಸ್ಬಿಟ್ಟ. ಅನೇಕ ಇನ್ನು 8 ಕುಟುಂಬ, 8 ಕುಟುಂಬ ಅಂದ್ರೆ 8 2 16, 3-4 ಜನ ಅಂದ್ರೆ 20-30 ಜನ ಇನ್ನು ಇವತ್ತು ಬರ್ಬೇಕಾಗಿತ್ತು, ಬಂದಿಲ್ಲ. ಕಾರಣ ಏನು? ಸೈತಾನ ಅವ್ರ ತಲೆ ಕೆಡಿಸಿ, ನೀವು ಮನೆಗಳಲ್ಲೇ ಇರಿ, ನೀವು ಪರಲೋಕ ರಾಜ್ಯಕ್ಕೆ ಹೋಗೋದು ಬೇಡ, ನೀವು ಎಚ್ಚರ ಆಗೋದು ಬೇಡ. ಸೈತಾನ ಯಾವ ರೀತಿ ಹೇಗ್ ಬೇಕಾದ್ರೂ ಮಾಡ್ತಾನೆ. ಎಚ್ಚರವಾಗಿರೋ ಸೈತಾನನು ಗರ್ಜಿಸುವ ಸಿಂಹದೋ ಪಾದಿಯಲ್ಲಿ ಬಂದು ನಿಮ್ಮನ್ನ ಕೆಡಿಸ್ತಾನೆ, ನಿಮ್ ಮೈಂಡ್ ವಾಶ್ ಮಾಡ್ತಾನೆ. ಇಲ್ಲ ಅದೇ ಆಗಿದ್ದು. ಯಾರು ಶುದ್ಧರಾಗಿರ್ತಾರೋ ಆತನ ಬರೋ ಸಮಯದಲ್ಲಿ ಎಬ್ಬಿಸಲ್ಪಡ್ತಾರೆ. ಯಾರು ಸಿದ್ಧರಾಗಿರೋಲ್ಲ, ಯಾರು ಎಚ್ಚರವಾಗಿರೋಲ್ಲ, ಅವ್ರು ಬಿಡಲ್ಪಟ್ಟಾಗ ಕಷ್ಟ ಆಗ್ತದೆ. ಪ್ರಿಯ ನನ್ನ ಸಹೋದರರೇ, ಪೇತ್ರನ್ ಹೇಳ್ತಾನೆ, ಪೇತ್ರನ್ ಏನ್ ಹೇಳ್ತಾನೆ, 2ನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನದಲ್ಲಿ ಏನ್ ಹೇಳ್ತಾನೆ, 2 ಪೇತ್ರ 2ನೇ ಅಧ್ಯಾಯ 5ನೇ ವಚನ, ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನ್ನತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಪ್ರಿಯರೇ, ಯೇಸು ಸ್ವಾಮಿ ಸಾಮ್ಯಗಳು ಹೇಳ್ತಾ ಇದ್ದಾನೆ. 2 ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಒಬ್ಬನು ಶುದ್ಧನಾಗಿದ್ದ ಅವನು ಎಬ್ಬಿಸಲ್ಪಟ್ಟ, ಇನ್ನೊಬ್ರು ಪಾಪಿ ಆಗಿದ್ದ ಅವನು ಬಿಡಲ್ಪಟ್ಟ. 2 ರಾಗಿ ಕಲ್ಲಲ್ಲಿ ರಾಗಿ ಬೀಸ್ತಾ ಇದ್ರು, ಒಬ್ಬಳು ಶುದ್ಧಳಾಗಿದ್ರು, ಅವಳು ಎಬ್ಬಿಸಲ್ಪಟ್ಟಳು, ಇನ್ನೊಬ್ರು ಪಾಪಿ ಆಗಿದ್ದಳು, ಅವಳು ಆ ಮನೆ ಬೇಕು, ಈ ಮನೆ ಬೇಕು, ಆ ಮನೆಗೆ ಇಕ್ತಾ ಇದ್ಲು, ಅದಕ್ಕೆ ಆಕಿ ಇಲ್ಲಿ ಬಿಡಲ್ಪಟ್ಟಿದೆ. 2 ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ಒಂದೇ ಬೆಡ್ರೂಮ್ ಅಲ್ಲಿ ಮಲಗಿದ್ರು, ತಿಂದು ಕುಡಿದು ಸಂತೋಷವಾಗಿ. ಆದ್ರೆ ಅಲ್ಲಿ ಗಂಡ ಯೇಸುವನ್ನು ಕಂಡುಕೊಂಡಿರ್ಲಿಲ್ಲ, ಹೆಂಡತಿ ಯೇಸುವನ್ನು ಕಂಡುಕೊಂಡಿತ್ತು. ಹೆಂಡತಿ ಎಬ್ಬಿಸಲ್ಪಟ್ಲು, ಗಂಡ ಅಲ್ಲಿ ಬಿಡಲ್ಪಟ್ಟಿದ್ದಾನೆ. ನರಕ ನರಕ ನರಕ.
ಬಿಡಲ್ಪಟ್ಟವರ ಸ್ಥಿತಿ ಇನ್ನೊಂದು ಸಂದೇಶದಲ್ಲಿ ನಾನು ಹೇಳ್ತೀನಿ. ಆಗ ಎಂತ ಘೋರವಾದ ಕಷ್ಟ ಅವ್ರಿಗೆ ಬರ್ತಾ ಇದೆ ಅಂತೇಳಿ. ಆಗ ಪ್ರಿಯರೇ ಏನ್ ಹೇಳ್ತಾ ಇದ್ದಾನೆ, ಆ ನೋಹನ ಕಾಲದಲ್ಲಿ ಎಲ್ಲರೂ ತಿಂತಾ ಇದ್ರು, ಉಣ್ತಾ ಇದ್ರು, ಮದುವೆ ಮಾಡ್ಕೊಳ್ತಾ ಇದ್ರು, ಮಜಾ ಮಾಡ್ತಾ ಇದ್ರು. ಆದ್ರೆ ಆ ದಿನ ಬಂದ್ಬಿಟ್ಟು ಸ್ವಾಮಿ ತಂದೆಯ ದೇವ್ರ ಏನ್ ಮಾಡ್ದ, ನೋಹನನ್ನ ಅವನ್ ಬೇಕಾದ ಎಲ್ಲ ನಾವೆಲ್ಲ ಹಾಕ್ಬಿಟ್ಟ. ದೇವರ ಚಿಲಕ ಹಾಕದ, ನೋಹನ್ ಕೈ ನೀನ್ ಚಿಲಕ ಹಾಕು ಅಂತ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ, ಒಂದ್ ವೇಳೆ ಅವರು ಆ ಮಳೆ ಬಂತು, ನೀರು ಉಗ್ತಾ ಇದೆ, ಎಲ್ಲ ನೀರ್ ಮೇಲೆ ತೇಲ್ತಾ ಇದ್ದಾರೆ, ಆ ಓಡ್ ಬರ್ತಾರೆ, ನಾವೇ ಹತ್ರ ಇಟ್ಕೊಳ್ತಾರೆ, ಅತ್ತ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ನಾವು ಬಂದ್ಬಿಡ್ತೀವಿ, ತೆಗಿ ಬಾಕ್ಲು ಅಂದ್ರೆ ಅವನು ಒಂದ್ ವೇಳೆ ದಯ ತೋರಿಸ್ಬಿಡು. ಯಾಕಂದ್ರೆ ಪಾಪಿ ಪರಲೋಕ ರಾಜ್ಯದಲ್ಲಿ ಸೇರಕ್ ಸಾಧ್ಯ ಇಲ್ಲ, ಪಾಪಿ ಸ್ವರ್ಗದಲ್ಲಿ ಸೇರೋಕ್ ಸಾಧ್ಯ ಇಲ್ಲ. ಅವರು 100 ವರ್ಷ ಹೇಳಿದ್ದಾನೆ ಸುವಾರ್ತೆ, 100 ವರ್ಷ ಹೇಳಿದ್ರು ಒಬ್ಬನು ಕೇಳಿಸ್ಕೊಂಡಿಲ್ಲ. ಹೋಗ್ ತಿಕ್ಕಲ್ತಾತ ಅಂತ ಹೇಳ್ತಾ ಇದ್ರು, ಅಂಗಿಸ್ತಾ ಇದ್ರು. ಆದರೆ ಆ ಸಮಯ ಬಂದ್ರೆ ಇಲ್ಲಿ ಎಲ್ಲಿ ನೋಹ ಸಂಬಂಧಿಗಳು, ರಕ್ತ ಸಂಬಂಧಿಗಳು ಅಂತ ಬೀಗ ತೆಗಿತಾರಂತೇಳಿ ಪಾಪಿ ಯಾರು ಒಳಗ್ ಬರಬಾರ್ದು ಅಂತ ಹೇಳಿ ಮಾಡ್ದ, ದೇವರೇ ಚಿಲಕ ಹಾಕಿ ಮಳೆ ಸ್ಟಾರ್ಟ್ ಮಾಡ್ದ. 40 ದಿವಸ ಮಳೆ, ಕೆಳಗೆ ಭೂಮಿ ಹೊಡೆದಿದೆ, ಮೇಲೆ ಆಕಾಶ ತೂಗುಗಳು ತೆರೆದಿದೆ, ಮೇಲಿಂದ ಧಾರಾಕಾರವಾದ ಮಳೆ, ಕೆಳಗಿನಿಂದಾನು ನೀರು ಉಕ್ತಾ ಇದೆ. ಭೂಮಿ ಒಂದು ಕಡೆ ಕಾಣಿಸ್ದೆ, ಬೆಟ್ಟಗಳು ಕಾಣಿಸ್ದೆ, ಪರ್ವತಗಳು ಕಾಣಿಸ್ದೆ, ಆಕಾಶ ನೀರು ಅಷ್ಟೇ ಕಾಣ್ತಾ ಇದೆ, ಏನು ಕಾಣ್ತಾ ಇಲ್ಲ, ಎಲ್ಲ ಸರ್ವನಾಶ ಆಗೋಯ್ತು. ಅವಾಗ ತನ್ನ ಕಾಲದಲ್ಲಿ ತಪ್ಪಿಲ್ಲದ ಅವರು ದೇವರಿಗೆ ಅನ್ಯೋನ್ಯವಾಗಿದ್ದಂತ ನೋಹನನ್ನ ಆತನ ಹೆಂಡತಿ, 3 ಮಂದಿ ಗಂಡು ಮಕ್ಕಳು, 3 ಮಂದಿ ಸೊಸೆಗಳು, ಅವರು ಮಾತ್ರ ದೇವರು ಉಳಿಸಿದ. ಆ ರೀತಿ ಇರ್ತದೆ. ಒಂದು ವೇಳೆ ಈ ಕುಟುಂಬದಲ್ಲಿ, ನಿನ್ನ ಕುಟುಂಬದಲ್ಲಿ ನೀನು ಒಬ್ಬಳೇ ರಕ್ಷಣೆ ಹೊಂದಿದ್ರೆ, ನೀನು ಒಬ್ಬಳು ಮಾತ್ರ ದೇವರ ರಾಜ್ಯಕ್ಕೆ ಹೋಗ್ತೀಯಾ. ನೀನು ಗಂಡನು ಬರಲ್ಲ, ನೀನ್ ಹೆಂಡತಿನೂ ಬರೋದಿಲ್ಲ, ನೀನು ಮಕ್ಕಳು ಬರೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು, ನೀನು ಕುಟುಂಬಕ್ಕಾಗಿ ನೀನು ಪ್ರಾರ್ಥನೆ ಮಾಡ್ಬೇಕು. ಎಷ್ಟು ಸಂತೋಷ, ಗಂಡ ಹೆಂಡತಿ ಮಕ್ಕಳು ಕುಟುಂಬ ಐಕ್ಯವಾಗಿ ಅನ್ಯೋನ್ಯತೆ ಆಗಿರ್ತೀಯ. ಅದೇ ರೀತಿಯಲ್ಲಿ ಪರಲೋಕದಲ್ಲಿ ನಿಮ್ಗೋಸ್ಕರ ಆತನ ಮನೆ ಕಟ್ಟಿದ್ದಾನೆ, ನಿನ್ನ ಕುಟುಂಬಕ್ಕಾಗಿ ಒಂದು ಮನೆ ಕಟ್ಟಿದ್ದಾನೆ. ಆ ಮನೆಯಲ್ಲಿ ನೀನ್ ಸೇರ್ಬೇಕಂದ್ರೆ ನೀನೇನ್ ಮಾಡ್ಬೇಕು, ನಿನ್ನ ಕುಟುಂಬನ ಸಿದ್ಧಪಡಿಸ್ಕೋಬೇಕು, ನಿನ್ನ ಮಕ್ಕಳನ್ನು ಸಿದ್ಧಪಡಿಸ್ಕೋಬೇಕು, ನಿನ್ನ ಹೆಂಡತಿಗಾಗಿ ಪ್ರಾರ್ಥನೆ ಮಾಡ್ಬೇಕು, ನಿನ್ನ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ಬೇಕು. ಯೋಬನು ಕುಟುಂಬ ಸಮೇತ ದೇವರಲ್ಲಿದ್ದ, ಅದಕ್ಕೆ ಆ ಕುಟುಂಬನ ದೇವ್ರ ರಕ್ಷಣೆ ಮಾಡ್ದ. ಆಗ ಪ್ರಿಯರ ನನ್ನ ಸಹೋದರೇ, ಅದಕ್ಕೆ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನು, ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ಆತನ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಆದ್ರೆ ನೀವು ಎಚ್ಚರವಾಗಿರ್ಬೇಕು, ಸಿದ್ಧರಾಗಿರ್ಬೇಕು. ಪ್ರಿಯ ನನ್ನ ಸಹೋದರೇ, ಯಾವ ರೀತಿ ಬರ್ತಾನಂದ್ರೆ, ಕಳ್ಳನು ಬರುವ ಜಾವ ಮನೆ ಯಜಮಾನಿಗೆ ತಿಳಿದಿರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳಿದುಕೊಳ್ಳ್ರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ. ಅಂದ್ರೆ ಇವಾಗ ಯಜಮಾನ್ ಬರ್ತಾನೆ, ಒಬ್ಬ ಕಳ್ಳನ್ ಬರ್ತಾನೆ ಮನೆಗಂದ್ರೆ ಗೊತ್ತಾಗಿದ್ರೆ ಏನ್ ಮಾಡ್ತೀವಿ ನಾವೆಲ್ಲ? ನಿದ್ದೆ ಮಾಡೋದಿಲ್ಲ. ಒಂದು ದೊಣ್ಣೆನೋ ಒಂದು ಮಚ್ಚೋ ತೆಗೆದು ಕಾವಲು ಕಾಯ್ತೀವಿ, ಮತ್ತು ಬಾಗಿಲಿಗೆಲ್ಲ ಚಿಲ್ಕಗಳು ಹಾಕ್ತಿವಿ, ಕಿಟಕಿಗಳೆಲ್ಲ ಹಾಕ್ತಿವಿ. ನಮ್ಮ ಏನಿದೆಯೋ ಯಾವ್ದು ಎತ್ಕೊಂಡು ಹೋಗ್ತಾರಂತ ಎಚ್ಚರವಾಗಿದ್ದು ಕಾವಲಿರ್ತೀವಿ. ಅದನ್ನು ಆತನ ಬರೋದು ಗೊತ್ತಿಲ್ದಿದ್ರೆ ಆರಾಮಾಗಿ ನಿದ್ದೆ ಮಾಡ್ತಾರೆ. ಹಾಗೆ ದೇವ್ರು ಬರೋಣ ಹತ್ತಿರವಾಗ್ತಾ ಇದೆ. ಈಗ ದೇಶದ ಮೇಲೆ ದೇಶ ಬೀಳ್ತಾ ಇದೆ, ಯುದ್ಧಗಳಾಗ್ತಾ ಇದೆ, ಸಂಕಟ ವೇದಗಳು ಬರ್ತಾ ಇದೆ. ನಾವು ಈ ಲೋಕದವರಲ್ಲ, ನಾವು ಪರಲೋಕದಲ್ಲಿ ಯುಗಾಂತರ ದೇವರ ರಾಜ್ಯದಲ್ಲಿ ಸೇರುವಂತವ್ರು. ಹಾಗಾಗಿ ನಾವು ಸಿದ್ಧರಾಗಿರ್ಬೇಕಂದ್ರೆ ಎಚ್ಚರವಾಗಿರ್ಬೇಕು. ಯಾವ ರೀತಿ ಅಂದ್ರೆ ಪ್ರಿಯರೇ, ಯೇಸು ಕ್ರಿಸ್ತನು ಹೇಳೋದೇನೆಂದ್ರೆ ಎಚ್ಚರವಾಗಿರ್ರಿ. ಇಲ್ಲಿ ಅವನು ಹೇಳೋದೇನಂದ್ರೆ ಎಚ್ಚರವಾಗಿರಂದ್ರೆ ಎಚ್ಚರವಾದಿಂದ ಸಿದ್ಧರಾಗಿರ್ಬೇಕು. ಬರೀ ಎಚ್ಚರವಾಗಿದ್ರೆ ಸಾಕು. ಹಿಂಗೆ ಕಣ್ಕೊಂಡು ಯಾವಾಗ ಬರ್ತಾನೆ ಸ್ವಾಮಿ ಅಂತ ತಿಳ್ಕೊಂಡಿರೋದಲ್ಲ, ಸಿದ್ಧತೆನೂ ಮಾಡ್ಕೊಂಡಿರ್ಬೇಕು. ನಾನೊಂದು ಹೊಸದಾಗಿ ಹಾಡು ಬರ್ತಿದ್ದೀನಿ, ಇನ್ನೂ ಅದು ರಿಲೀಸ್ ಮಾಡ್ಲಿಲ್ಲ. ಅದರಲ್ಲಿ ಏನ್ ಅಂಶ ಇದೆ ಅಂದ್ರೆ, ತೊರೆಪಡು ನನ್ನ ಅಮ್ಮ, ತೊರೆಪಡು ನನ್ನ ಅಪ್ಪ, ತೊರೆಪಡು ನನ್ನ ಅಪ್ಪ, ತೊರೆಪಡು ನನ್ನ ಅಮ್ಮ. ಯೇಸು ಬರುವನು ಬೇಗ ಬರುವನು, ಯೇಸು ಬರುವನು ಬೇಗ ಬರುವನು. ರಾಜಾದಿ ರಾಜನಾಗಿ ನ್ಯಾಯಾಧಿಪತಿಯಾಗಿ, ರಾಜಾದಿ ರಾಜನಾಗಿ
ಪತಿಯಾಗಿ ಬೇಗ ಬರುವನು, ಅತಿ ಬೇಗ ಬರುವನು, ಬೇಗ ಬರುವನು, ಅತಿ ಬೇಗ ಬರುವನು. ತ್ವರೆಪಡು ತ್ವರೆಪಡು ನನ್ನ ಅಣ್ಣ, ತ್ವರೆಪಡು ತ್ವರೆಪಡು ನನ್ನ ಅಕ್ಕ. ಪಾಪ ಒಪ್ಪಿಕೋ, ಕ್ಷಮೆ ಕೇಳಿಕೋ, ಪಾಪ ಒಪ್ಪಿಕೋ, ಕ್ಷಮೆ ಕೇಳಿಕೋ, ಯೇಸುವಿನ ನಾಮದಲ್ಲಿ, ಕ್ರಿಸ್ತ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಕ್ರಿಸ್ತ ಯೇಸುವಿನ ನಾಮದಲ್ಲಿ. ಬೇಗ ಬರುವನು, ಅತಿ ಬೇಗ ಬರುವನು, ಬೇಗ ಬರುವನು, ಅತಿ ಬೇಗ ಬರುವನು. ರಾಜಾದಿ ರಾಜನಾಗಿ ನ್ಯಾಯಾಧಿಪತಿಯಾಗಿ, ರಾಜಾದಿ ರಾಜನಾಗಿ ನ್ಯಾಯಾಧಿಪತಿಯಾಗಿ ಬೇಗ ಬರುವನು, ಅತಿ ಬೇಗ ಬರುವನು, ಬೇಗ ಬರುವನು, ಅತಿ ಬೇಗ ಬರುವನು. ತ್ವರೆಪಡು ತ್ವರೆಪಡು ನನ್ನ ತಮ್ಮ, ತ್ವರೆಪಡು ತ್ವರೆಪಡು ನನ್ನ ತಂಗಿ, ತ್ವರೆಪಡು ತ್ವರೆಪಡು ನನ್ನ ಅಣ್ಣ, ತ್ವರೆಪಡು ತ್ವರೆಪಡು ನನ್ನ ಅಕ್ಕ. ಸಿದ್ಧಪಡಿಸಿಕೋ, ಶುಚಿಪಡಿಸಿಕೋ, ಸಿದ್ಧಪಡಿಸಿಕೋ, ಶುಚಿಪಡಿಸಿಕೋ, ಯೇಸುವಿನ ರಕ್ತದಲ್ಲಿ, ಕ್ರಿಸ್ತ ಯೇಸುವಿನ ರಕ್ತದಲ್ಲಿ. ನನ್ನ ಸಹೋದರ, ಸಿದ್ಧಪಡಿಸ್ಕೊಳ್ಬೇಕೆಲ್ಲಾನು, ಆಮೇಲೆ ಶುಚಿಪಡಿಸ್ಕೋಬೇಕು. ಯಾವುದೋ ಒಂದು ಹೊಸ ಮನೆಗೆ ಬರ್ತೀವಿ, ಎಲ್ಲ ಎಲ್ಲೆಲ್ಲಿ ಏನೇನು ಇರ್ಬೇಕು ಎಲ್ಲ ಶುದ್ಧಪಡಿಸಿ ಅವನ್ನ ಸಿದ್ಧಪಡಿಸ್ತೀವಿ. ಇದು ಇಲ್ಲಿರ್ಬೇಕು, ಅಲ್ಲಿರ್ತೀವಿ, ಎಲ್ಲ ಎಲ್ಲೆಲ್ಲ ಇಟ್ಬಿಟ್ಟು ಆಮೇಲೆ ಏನ್ ಮಾಡ್ತೀವಿ, ಪರಕೆ ತಗೊಂಡು ಎಲ್ಲ ಶುಚಿ ಮಾಡ್ತೀವಿ, ಗಲೀಜೆಲ್ಲ ತೆಗೆದಾಕ್ತೀವಿ. ಹಾಗೆ ನಿನ್ನ ದೇಹವನ್ನ, ನಿನ್ನ ದೇಹದ ಒಂದೊಂದು ಅಂಗಾಂಗವನ್ನ ನೀನೇನ್ ಮಾಡ್ಬೇಕು, ಸಿದ್ಧಪಡಿಸ್ಕೋಬೇಕು. ನನ್ನ ಕಣ್ಣುಗಳೇ, ಎಲ್ಲೆಲ್ಲೋ ನೋಡ್ಬೇಡ, ಎಲ್ಲೆಲ್ಲೋ ನೋಡ್ಬೇಡ. ನನ್ನ ಆಲೋಚನೆ, ಮನಸ್ಸೇ ಏನೇನೋ ಆಲೋಚನೆ ಮಾಡಬೇಡ. ನನ್ನ ದೇಹದ ಒಂದೊಂದು ಅಂಗಾಂಗಗಳೇ ನೀವು ಪಾಪ ಮಾಡ್ಬೇಡ್ರಿ ಅಂತೇಳಿ ತನ್ನ ಶರೀರವನ್ನ ತನ್ನ ಹತೋಟಿಗೆ ತೆಗೆದುಕೋಬೇಕು, ತನ್ನ ಅಂಗಾಂಗಗಳನ್ನು ತನ್ನ ಹತೋಟಿಗೆ ತಗೋಬೇಕು, ಶುಚಿಪಡಿಸ್ಕೋಬೇಕು. ಇದರಲ್ಲಿ ಏನಾದ್ರು ಪಾಪ ಇದ್ರೆ ಯೇಸು ಕ್ರಿಸ್ತನ ರಕ್ತದಿಂದ ಏನ್ ಮಾಡ್ಬೇಕು, ಶುಚಿಪಡಿಸ್ಬೇಕು. ಯೇಸುವಿನ ರಕ್ತ ಸಕಲ ಪಾಪಗಳನ್ನ ತೊಳೆದು ಶುದ್ಧೀಕರಿಸ್ತದೆ. ಹಾಗಾಗಿ ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸ್ಕೋಬೇಕು, ಎಚ್ಚರವಾಗಿರ್ಬೇಕು, ಸಿದ್ಧಪಡಿಸ್ಕೋಬೇಕು. ಸಿದ್ಧಪಡಿಸ್ಕೊಳ್ಳುವಾಗ ಒಂದು ವೇಳೆ ದೇವರು ಬಂದ್ರು ಅನ್ಕೊಳ್ರಿ, ಈ ರಾತ್ರಿಯಲ್ಲಿ ಒಂದು ವೇಳೆ ಇಲ್ಲೇ ಈ ಕ್ಷಣದಲ್ಲೇ ಯೇಸು ಕ್ರಿಸ್ತನ್ ಬಂದ್ರು ಅನ್ಕೊಳ್ರಿ, ನಾವೆಲ್ಲ ಸಿದ್ಧರಾಗಿದ್ರೆ ಏನಾಗ್ತಿದೆ, ಯೇಸು ಸ್ತೋತ್ರ, ಹಾಲೆಲೂಯಾ 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 ಹೊರಟೋಗ್ಬಿಡ್ತೀವಿ. ಕ್ಷಣ ಮಾತ್ರದಲ್ಲಿ ಯೇಸು ಕ್ರಿಸ್ತನ್ ಪರಲೋಕ ಎತ್ಕೊಂಡು ಹೋಗ್ಬಿಡ್ತಾನೆ. ಹಾಗಾಗಿ ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಿದೀಯಾ? ನೀನ್ ಸಿದ್ಧನಾಗಿದೀಯಾ? ಆತನ ಯಾವಾಗಾದ್ರೂ ಬರ್ಬೋದು, ಯಾವ ಸಂದರ್ಭ, ಬೆಳಗ್ಗೆ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ರಾತ್ರಿ ಬರ್ಬೋದು, ಯಾವಾಗ ಬರ್ಬೋದು ಗೊತ್ತಿಲ್ಲ. ಆತನಿಗೂ ಗೊತ್ತಿಲ್ಲ, ದೇವದೂತರಿಗೂ ಗೊತ್ತಿಲ್ಲ, ತಂದೆ ಮಾತ್ರ ಗೊತ್ತು. ಆತನ ಯಾವಾಗಪ್ಪ, ಎಸ್ಸಪ್ಪ ಮಗನೇ ಹೋಗೋ ಭೂಲೋಕದಲ್ಲಿ ಎಲ್ಲರನ್ನ ಎತ್ಕೊಂಡು ಬಂದ್ಬಿಡು, ಯಾರ್ಯಾರು ಶುದ್ಧರಾಗಿದ್ದಾರಂದ್ರೆ ತಕ್ಷಣ ಬಂದ್ಬಿಡ್ತಾನೆ, ಆಕಾಶ ಮಧ್ಯಕ್ಕೆ ಬರ್ತಾನೆ. ನನ್ಗೆ ಇನ್ನೊಂದು ಚೆನ್ನಾಗಿದೆ, ಯಾವುದು ಅಂದ್ರೆ, ವಧುವಾಗಿ ಸಿಂಗರಿಸಿಕೋ, ವರನಿಗಾಗಿ ನೀ ಕಾದುಕೋ, ವಧುವಾಗಿ ಸಿಂಗರಿಸಿಕೋ, ವರನಿಗಾಗಿ ನೀ ಕಾದುಕೋ, ಆಕಾಶ ಮಧ್ಯಕ್ಕೆ ಬರುವ ನಿನ್ನ ಕರೆದೊಯ್ಯುವ, ಆಕಾಶ ಮಧ್ಯಕ್ಕೆ ಬರುವ ನಿನ್ನ ಕರೆದೊಯ್ಯುವ. ತ್ವರೆಪಡು ತ್ವರೆಪಡು ನನ್ನ ಅಣ್ಣ, ತ್ವರೆಪಡು ತ್ವರೆಪಡು ನನ್ನ ಅಕ್ಕ. ಪ್ರೇರೆ, ನಿಮ್ಮನ್ನು ನೀವು ಸಿದ್ಧಪಡಿಸ್ಕೋಬೇಕು. ಆತನ ಆಕಾಶ ಮಧ್ಯಕ್ಕೆ ಬರ್ತಾನೆ, ನಿನ್ನ ನನ್ನನ್ನು ಕರ್ಕೊಂಡು ಹೋಗಿ ಈ ಭೂಮಿ ಮೇಲೆ ಎಷ್ಟು ವರ್ಷ ಬದುಕ್ತೀಯ ನೀನು? ಎಷ್ಟು ವರ್ಷ ನೋಡುವಾಗ ಒಂದು ಮಗು ಮಲ್ಕೊಂಡಿದೆ, ಇವಾಗ ಅವನಿಗೊಂದು 6 ತಿಂಗಳು, 4 ತಿಂಗಳು. ಮುಂದಿನ ವರ್ಷ ಬಂದ್ರೆ 1 ವರ್ಷದ ಮೇಲೆ 4 ತಿಂಗಳು ಆಗೋಗಿರ್ತದೆ. ಅವನು ಬೆಳೀತಾ ಇದ್ದಾನೆ. ಒಂದು 40 ದಾಟಿದ್ರೆ
ವಯಸ್ಸು ಹೋಗ್ತಾ ಇರ್ತದೆ 40, 45, 50, 55 ಅಂದ್ರೆ ಇಳಿತಾ ಇದೆ. ಆಮೇಲೆ ಮತ್ತೆ ಮಕ್ಕಳ ರೀತಿ ಆಗೋಗ್ಬಿಡ್ತಾರೆ. ಯೌವನ ಸ್ವಲ್ಪ ಕಾಲ ಮಾತ್ರ, ಆದ್ರೆ ಪರಲೋಕಕ್ಕೆ ಹೋದ್ರೆ ಒಂದೇ ಏಜ್. ಆ ಮಗಳು ಎಷ್ಟು ಏಜ್ ಅಷ್ಟೇ, 30 ಅಂದ್ರೆ 30. ಯುಗಗಳು ಸಾವಿರಾರು ಕೋಟಿ ವರ್ಷ 30 ವಯಸ್ಸಲ್ಲೇ ಇರ್ತೀವಿ. ಅಲ್ಲಿ ಏಜ್ ಲಿಮಿಟ್ ಇಲ್ಲ, ಒಂದೇ ವಯಸ್ಸು ಅಂತ. ಮತ್ತು ಅಲ್ಲಿ ಹಸಿವೆ ಆಗೋದಿಲ್ಲ, ಅಲ್ಲಿ ದಾಹ ಆಗೋದಿಲ್ಲ. ಇವತ್ತು ಬೆಳಗ್ಗೆ ಮಳೆ ಬಂತು, ಅಲ್ಲಿ ಮಳೆ ಕೂಡ ಬರೋದಿಲ್ಲ, ಬಿಸಿಲು ಕೂಡ ಬರೋದಿಲ್ಲ. ಅಲ್ಲಿ ಹೊತ್ತು ಮುಳುಗೋದೇ ಇಲ್ಲ, ಅಲ್ಲಿ ಹೊತ್ತು ಹುಟ್ಟೋದಿಲ್ಲ, ಮತ್ತೆ ಅಲ್ಲಿ ಯಾರು ಸಾಯೋದಿಲ್ಲ. ಅಲ್ಲಿ ಯಾರು ಹುಟ್ಟೋದಿಲ್ಲ, ಯಾರು ಸಾಯೋದಿಲ್ಲ. ಪರಲೋಕ ಅಂದ್ರೆ ಒಂದು ಸಾರಿ ಅಲ್ಲಿ ಸೇರಿದ್ರೆ ಜೀವ ಜಲ ಕೊಡ್ತಾನೆ. ಒಂದು ಸಾರಿ ಕುಡಿದ್ರೆ ಮುಗೀತು, ದಾಹ ಮತ್ತೆ ಆಗೋದಿಲ್ಲ. ಮತ್ತೆ ನಮಗೋಸ್ಕರ ಒಂದು ಜೀವ ವೃಕ್ಷದ ಮರ ಇಟ್ಟಿದ್ದಾನೆ. ಆ ಮರದಲ್ಲಿ ಒಂದು ಹಣ್ಣು ಕೊಡ್ತಾನೆ. ಹಣ್ಣು ತಿಂದ ಮೇಲೆ ಮುಗೀತು, ಹೊಟ್ಟೆ ಹಸು ತೀರೋಯ್ತು, ಮತ್ತೆ ಹೊಟ್ಟೆ ಹಸು ಆಗೋದಿಲ್ಲ. ಎಷ್ಟು ಸಾವಿರ ವರ್ಷ ದೇವ್ರಿಗೆ ಸಾವಿಲ್ಲ, ಆತನೊಟ್ಟಿಗೆ ಜೀವಿಸುವಂತವ್ರು ನಮಗೂ ಸಾವಿಲ್ಲ. ಅಂತ ನಿತ್ಯ ಜೀವಿತ ನಿನಗೋಸ್ಕರ ನನಗೋಸ್ಕರ ಸಿದ್ಧ ಮಾಡೋದಕ್ಕಾಗಿ ಯೇಸು ಕ್ರಿಸ್ತರು ಪರಲೋಕ ಹೋಗಿದ್ದಾನೆ. ಆ ಪರಲೋಕದಲ್ಲಿ ನಿನ್ನ ಮನೆಯನ್ನು, ನನಗೋಸ್ಕರ ಒಂದು ಮನೆ, ಎಲ್ಲರಿಗೋಸ್ಕರ ಒಂದೊಂದು ಮನೆ ಕಟ್ತಾ ಇದ್ದಾನೆ. ಒಂದೊಂದು ಕುಟುಂಬಕ್ಕಾಗಿ ಒಂದೊಂದು ಮನೆ. ಅದರಲ್ಲಿ ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಶುದ್ಧರಾಗಿದ್ದಾರ. ಯೇಸು ಕ್ರಿಸ್ತನ್ ಎಲ್ಲರೂ ಬರುವಾಗ ಎಲ್ಲರೂ ಸಿದ್ಧರಾಗಿದ್ದಾರೆ. ಎಲ್ಲರೂ ಒಯ್ಯಲ್ಪಟ್ಟು ಆ ಮನೆಯಲ್ಲಿ ಇರ್ತಾರೆ. ಇಲ್ಲಂದ್ರೆ ಆ ಮನೆಯಲ್ಲಿ ಒಬ್ಬರು ಸಿದ್ಧರಾಗಿದ್ರೆ, ಒಬ್ಬರು ಮಾತ್ರ ಕರ್ಕೊಂಡು ಹೋಗಿ ಇದ್ದವರೆಲ್ಲ ಈ ಭೂಲೋಕದಲ್ಲಿ ಬಿಡಲ್ಪಡ್ತಾರೆ. ಅಂತ ಸನ್ನಿವೇಶ ಹೆಂಗಿರ್ತದೆ ಹೇಳ್ರೆ. ಅವಾಗಲ್ಲ ನಮ್ಮ ಉದಾಹರಣೆ ಹೇಳಿದ್ನಲ್ಲ, ಬಸ್ ಡ್ರೈವರು ಇಬ್ರು ಮಲಗಿದ್ರು, ಹೆಂಡತಿ ಶುದ್ಧರಾಗಿದ್ರು, ದೇವ್ರು ಬಂದು ಕರ್ಕೊಂಡು ಹೋಗ್ಬಿಟ್ಟ. ಆತನ ಶುದ್ಧನಾಗಿರ್ಲಿಲ್ಲ. ಅವಾಗ ಅಯ್ಯೋ ಎಷ್ಟು ಚೆನ್ನಾಗಿದ್ದೀನಿ ನಾನು, ನನ್ನ ಹೆಂಡತಿ, ಈಗ ನನ್ನ ಯಾರು ಅಡ್ಗೆ ಮಾಡ್ಕೊಡೋರು, ಯಾರು ನನ್ನ ಬಟ್ಟೆ ವಾಶ್ ಮಾಡ್ಕೋರು, ಯಾರು ನನ್ನ ಸ್ನಾನ ಮಾಡಿಸೋರು, ಯಾರು ನನ್ನ ಎಲ್ಲ ನೋಡ್ಕೊಳ್ಳೋರು. ಎಷ್ಟು ನರಕ ಇರ್ತದೆ, ಎಷ್ಟು ಸಮಸ್ಯೆಗಳಿರ್ತದೆ, ಎಷ್ಟು ದುಃಖ ಇರ್ತದೆ, ಆ ವೇದನೆ. ಅದಕ್ಕೆ ಗಂಡ ಹೆಂಡತಿ, ಕುಟುಂಬ, ಮಕ್ಕಳೆಲ್ಲ ಕುಟುಂಬ ಆಗ್ತದೆ. ದೇವರಲ್ಲಿ ಇದ್ಬಿಟ್ರೆ ದೇವರ ಬರ್ತಾನ. ಓಕೆ ತಂದೆ, ಅಪ್ಪ ನೀನ್ ಬಂದ್ರೆ ನಾವೆಲ್ಲ, ನನ್ನ ಹೆಂಡತಿ ಮಕ್ಕಳೆಲ್ಲರೂ ಯೆಹೋಶುವನ ಹೇಳ್ದಾಗೆ ನಾನು ನನ್ನ ಮನೆಯವರೆಲ್ಲರೂ ಯೆಹೋವನನ್ನ ಸೇರಿಸ್ತೀವಿ. ನೀನ್ ಬರಪ್ಪ, ನಾನು ರೆಡಿ ಆಗಿದ್ದೀನಿ. ನೀನು ಬಂದ್ರೆ ನಾನು ರೆಡಿ ಆಗಿದ್ದೀನಿ. ನೋಡ್ರಿ, ಇನ್ನೊಂದು ವಚನ ಓದ್ಕೊಳ್ಳೋಣ. 1 ಯೋಹಾನ 2ನೇ ಅಧ್ಯಾಯ 28ನೇ ವಚನ. ಯೋಹಾನನು ಯೇಸು ಸ್ವಾಮಿ ಶಿಷ್ಯನ ಹೇಳ್ತಾನೆ. ಏನ್ ಹೇಳ್ತಾ ಇದ್ದಾನೆ? 1 ಯೋಹಾನ 2ನೇ ಅಧ್ಯಾಯ 28ನೇ ವಚನ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. ನೋಡ್ರಿ ಏನ್ ಹೇಳ್ತಾ ಇದ್ದ. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡೋಣ. ಅಂದ್ರೆ ಯೇಸು ಕ್ರಿಸ್ತನು ಬರ್ತಾನೆ. ಬರುವಾಗ ಯಾರ್ಯಾರು ಪರಿಶುದ್ಧರಾಗಿರ್ತಾರೆ ಅವ್ರನ್ನೆಲ್ಲ ಮೊದಲೆತ್ಕೊಂಡು ಹೋಗ್ಬಿಡ್ತಾನೆ. ಸಮಾಧಿಗಳಲ್ಲಿರೋರೆಲ್ಲರೂ ಎಬ್ಬಿಸಲ್ಪಡ್ತಾರೆ. ಎಷ್ಟು ವರ್ಷ ಆಗಿದ್ರು ಒಂದೇ ಸಾರಿ ಎಬ್ಬಿಸಲ್ಪಡ್ತಾರೆ ಎಲ್ಲಾನು. ಅಲ್ಲಿ ಯೇಸು ಕ್ರಿಸ್ತನ್ ಬಿಳಿ ಸಿಂಹಾಸನ ಕುತ್ಕೊಂಡು ಕಬ್ಬಿಣ ಗದೆಯನ್ನು ತೆಗೆದುಕೊಂಡು ನ್ಯಾಯ ತೀರ್ಪಿಗಾಗಿ ಕುತ್ಕೊಳ್ಳುವಾಗ ಪಾಪದಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರನ್ನ ಏನಾಗುತ್ತೆ, ತೀರ್ಪು ಕೊಡುವಾಗ, ಸ್ವಾಮಿ ನನ್ಗೆ ಯಾರು ಹೇಳಲಿಲ್ಲ, ಸ್ವಾಮಿ ನನಗೆ ನಿನ್ನ ಮಾತು ಯಾರು ಹೇಳಲಿಲ್ಲ ಅಂದ್ರೆ, ಆಗ ಉದಾಹರಣೆಗೆ ನಾನು ಅಂದ್ಕೊಂಡ್ರೆ, ಲೂಕಾಪಾಸ್ ನೋಡಪ್ಪ, ಇಂಥ ಡೇಟಲ್ಲಿ ಇಂಥ ಸಂದರ್ಭದಲ್ಲಿ ಹೊಸದಾಗಿ ನೀನು ಚರ್ಚಿಗೆ ಹೋಗಿದ್ದೆ, ಮೊದಲು ಸಾರಿ ಹೋಗಿದ್ದೆ, ಮೊದಲು ಸಾರಿ ನಿನಗೆ ಲೂಕಾಪಾಸ್ ವಾಕ್ಯಗಳು ಹೇಳಿದ್ನಲ್ಲ, ನನ್ನ ಮಾತುಗಳು ಹೇಳಿದಲ್ಲ, ನೀನ್ ಯಾಕೆ ಕೇಳಲಿಲ್ಲ? ಅಲ್ಲಿ ಓಪನ್ ಆಗಿ ಹೋಗ್ತದೆ, ಸ್ಕ್ರೀನ್ ಓಪನ್ ಆಗಿ ಹೋಗ್ತದೆ. ಮಧ್ಯದಲ್ಲಿ ಕೆಲವರು ಹೊರಟೋದ್ರು, ಅವ್ರನ್ನು ಕೇಳ್ತಾನೆ ಲೆಕ್ಕ. ಸ್ವಾಮಿ ವಿಷಯ ನನ್ಗೆ ಗೊತ್ತಿಲ್ಲ, ನಿನ್ ಗೊತ್ತಾಗ್ಬೇಕಂದ್ರೆ ನೀನ್ ಯಾಕೆ ಮಧ್ಯದಲ್ಲಿ ಇದ್ದೋದೆ? ಹೋಗು, ನಿನ್ ತಪ್ಪಿಗೆ ನಿನ್ ಶಿಕ್ಷೆ ಅನುಭವಿಸು, ನಿನ್ ತಪ್ಪಿಗೆ ನಿನ್ ಶಿಕ್ಷೆ ಅನುಭವಿಸು ಅಷ್ಟೇ. ಅವ್ರವ್ರು ಮಾಡಿದ ಕರ್ಮಗಳಿಗೆ ಶಿಕ್ಷೆ ಇದ್ದೇ ಇರ್ತದೆ ನರಕದಲ್ಲಿ. ಬೆಂಕಿ, ಇಲ್ಲಿ ಸ್ವಲ್ಪ ಸ್ಪೂನ್ ಕಿಡಿ ಬೆಂಕಿ ಬಿದ್ರೆ ನಾವು ತಟ್ಕೊಳಕ್ ಆಗಲ್ಲ. ಪರಲೋಕದಲ್ಲಿ 24 ಗಂಟೆ ಬೆಂಕಿ. ಈ ಹಾಲು ಗಾಣಿಗೆ ನೋಡಿದಿರಾ? ಕಬ್ಬಿಣ ಗಾಣಿಗೆಗಳು, ಅದರಲ್ಲಿ ಹಾಲು
ಹಾಕಿ ಕೊಬ್ಬರಿಗೆ ಹಾಕಿ ಕೆಳಗೆ ಬೆಂಕಿ ಹಾಕಿ ಉರಿಸ್ತಾ ಇರ್ತಾರೆ. ಕುತ 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 ಅಂತ ಇರ್ತದೆ. ನರಕದಲ್ಲಿ ಹಂಗೆ ಇರ್ತದೆ. ದೊಡ್ಡ ದೊಡ್ಡ ಕೊಬ್ಬರಿಗಳು ಇರ್ತದೆ, ಕೆಳಗೆ ಬೆಂಕಿ ಉರಿತಾ ಇರ್ತದೆ. ಅದರಲ್ಲಿ ಏನು ನೀರು ಮಣ್ಣು ಎಲ್ಲ ಮಿಕ್ಸ್ ಮಾಡೋ ಗುಜ್ಜೆ ಇರ್ತದೆ. ಅದು ಕುತ ಕುತ ಅಂತ ಇರ್ತದೆ. ಒಬ್ಬೊಬ್ರು ಒಂದೊಂದು ರೀತಿ ಶಿಕ್ಷೆ. ಯಾವ್ದೋ ಒಂದು ತಪ್ಪು ಮಾಡಿದ್ರೆ ತಗೊಂಡೋಗಿ ಅದ್ರಲ್ಲಿ ಹಾಕ್ತಾರೆ. ಅಲ್ಲಿ ಕುದೀತಾ ಇರ್ತಾನೆ, ಆ ಮಾಂಸ ಬೇಯ್ತಾ ಇರ್ತದೆ. ಇಲ್ಲಿ ಸ್ವಲ್ಪ ಬೆಂಕಿ ಆದ್ರೆ ಸಾಕಾಗಲ್ಲ. ಅಲ್ಲಿ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಎಷ್ಟು ಕಷ್ಟ. ಅಯ್ಯೋ, ಅಲ್ಲಿ ಒಂದು ಉದಾಹರಣೆ ಕೊಟ್ಟಿದಾರಲ್ಲ. ಯಾವ ಉದಾಹರಣೆ? ಒಬ್ಬ ಲಾಜರ್ನು ಮತ್ತು ಐಶ್ವರ್ಯವಂತನು, ಲೂಕನ್ ಬರೆದ ಸುವಾರ್ತೆಯಲ್ಲಿ ಇನ್ನೊಂದ್ ಸಾರಿ ಹೇಳ್ತೀನಿ. ಅಬ್ರಹಾಮನ ಎದೆಗೆ ಭಿಕ್ಷಗಾರನು ಹೋಗಿ ಎದೆ ಗೊರ್ಕೊಂಡಿರ್ತಾನೆ. ಅವನು ನೀತಿವಂತನಾಗಿರ್ತಾನೆ. ಕಷ್ಟ ಆದ್ರೂ ನಷ್ಟ ಆದ್ರೂ ತನ್ನ ಯಥಾರ್ಥತೆ ಬಿಡದೆ ದೇವರು ಬರಗುಣ ಏನು ಸ್ಥಿರಚಿತ್ತನಾಗಿರ್ತಾನೆ. ಆದ್ರೆ ಐಶ್ವರ್ಯವಂತನು ಚೆನ್ನಾಗಿ ಕುಡಿದು ಎಲ್ಲ ಮಜಾ ಮಾಡಿ ಸತ್ತೋಗ್ತಾನೆ. ದಿವಸ ಮಾಡ್ತಾರೆ, ತಿಥಿಗೆ ಮಾಡ್ತಾರೆ. ಆದ್ರೆ ಹೋಗಿ ಅವನ ನರಕದಲ್ಲಿ ಬೀಳ್ತಾನೆ. ಅಬ್ರಾಮ್ರೇ ಅಬ್ರಾಮ್ರೇ, ಆ ಲಾಜರ್ ಕಳ್ಸಪ್ಪ, ಒಂದು ಈ ತರ ಒಂದ್ ಹನಿ ಬಿಡ್ಲೆ ನನ್ನ ನಾಲ್ಕ ಮೇಲೆ. ಉರಿಗ್ ಸಾಕಾಗ್ತಾ ಇಲ್ಲ, ತಡ್ಕೊಳಕ್ ಆಗ್ತಾ ಇಲ್ಲ. ನನ್ನ ವೇದನೆ ಯಾರಿಗೆ ಹೇಳಿ, ಒಂದ್ ಹನಿ ಬಿಡ್ಲೆ ನಾನು ನಾಲ್ಗೆ ತಣ್ಣ ಮಾಡಿದ್ರೆ. ಇಲ್ಲ, ಅಲ್ಲೊಂದು ದೊಡ್ಡ ಡೊಂಗುರ ಇರ್ತದೆ. ದೊಡ್ಡ ಡೊಂಗುರ, ಅಲ್ಲಿ ಬೆಂಕಿ. ಈ ಕಡೆಯಿಂದ ಆ ಕಡೆ ಹೋಗಕ್ ಆಗಲ್ಲ. ಅಪ್ಪ, ನೀನೆಲ್ಲ ಸುಖ ಭೂಲೋಕದಲ್ಲಿ ಅನುಭವಿಸಿದ್ಯಾ, ಅದ್ರ ಪ್ರತಿಫಲ ಇಲ್ಲಿ ಅನುಭವಿಸೋ ನರಕದಲ್ಲಿ. ಬೇಡ್ರಿ, ಆ ನರಕ ನಮ್ಗೆ ಬೇಡ. ಅದಕ್ಕೆ ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತನ್ ನಂಬ್ಕೊಂಡು, ಯೇಸು ಕ್ರಿಸ್ತನ್ಗೆ ಅಪ್ಪ ಯೇಸಪ್ಪ, ನನ್ ಗೊತ್ತಿಲ್ದ ಏನೇ ಪಾಪ ಮಾಡಿದ್ರು ಎಲ್ಲ ನಿನ್ ಮುಂದೆ ಒಪ್ಕೊಂಡಿದ್ದೀನಪ್ಪ, ಸರೆಂಡರ್ ಆಗ್ತಾ ಇದ್ದೀನಪ್ಪ. ನಾನೆಲ್ಲ ಪಾಪಗಳು ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಾನು ಸಿದ್ಧವಾಗಿರುವಂತೆ, ಅಪ್ಪ ನೀನು ಬರೋಣಕ್ಕೆ ನಾನು ಸಿದ್ಧಳಾಗಿರುವಂತೆ ನಾನು ಸಹಾಯ ಮಾಡಪ್ಪ. ನಿನ್ನ ರಕ್ತ, ಅಮೂಲ್ಯವಾದ ರಕ್ತ, ಆ ಪರಿಶುದ್ಧ ರಕ್ತ ನನ್ನ ಮೇಲೆ ಪ್ರೋತ್ಸಾಹಿಸಪ್ಪ, ನನ್ನ ಸ್ನಾನ ಮಾಡಿಸಪ್ಪ. ನನ್ನ ದೇಹದಲ್ಲಿರೋ ಒಂದೊಂದು ಅಂಗಾಂಗಗಳಲ್ಲಿರುವಂತ ಪಾಪಗಳೆಲ್ಲ ತೆಗೆದಾಕ್ಬಿಟ್ಟು ಅಪ್ಪ ನಾನು ಶುದ್ಧಿಗೊಳಿಸು ಅಂತ ನೀನು ಪ್ರಾರ್ಥನೆ ಮಾಡೋದಾದ್ರೆ, ದೇವರ ಮುಂದೆ ಒಪ್ಕೊಳ್ಳೋದಾದ್ರೆ ಆತನು ಸಿದ್ಧನಾಗಿದ್ದಾನೆ. ನಿನ್ನನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಳ್ಳೋದಕ್ಕೆ, ನೀನು ಶುದ್ಧೀಕರಿಸೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ನೀನು ಒಪ್ಕೊಂಡ್ರೆ ಆತನು ಕ್ಷಮಿಸ್ತಾನೆ. ನೀನು ಒಪ್ಕೊಂಡ್ರೆ ಆತನು ಮನ್ನಿಸ್ತಾನೆ. ನೀನು ಒಪ್ಕೊಂಡ್ರೆ ಆತನ ರಕ್ತದಿಂದ ಶುದ್ಧೀಕರಿಸಿ ಪರಲೋಕ ರಾಜ್ಯಕ್ಕೆ. ಒಂದು ಹೆಣ್ಣು ಮದುವೆ ಗಂಡಗಾಗಿ ಮೇಕಪ್ ಮಾಡ್ತಾರಲ್ಲ ಮದುವೆ ಮನೆಗಳಲ್ಲಿ, ಗಂಟೆ ತಗೊಂಡು ಶೃಂಗಾರ ಮಾಡ್ತಾರೆ. ಆ ವಧು ಏನು ವರನಿಗೆ ತೋರಿಸೋದಕ್ಕೆ, ಮದುವೆ ಆಗುವಂತ ಮೊದಲಿಂಗನಿಗೆ ತೋರಿಸೋದಕ್ಕೆ, ಗಂಡನಿಗೆ ತೋರಿಸೋದಕ್ಕೆ ಯಾವ ರೀತಿ ಒಂದು ಹೆಣ್ಣು ಶೃಂಗರಿಸ್ಕೊಳ್ತಾಳೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ನಿನ್ನ ಆತ್ಮದಲ್ಲಿ ನೀನು ಶುದ್ಧೀಕರಿಸ್ಕೋಬೇಕು. ನಿನ್ನ ಆತ್ಮದಲ್ಲಿ ನಿನ್ನ ಶರೀರದ ಅಂಗಾಂಗಗಳು ಶುದ್ಧೀಕರಿಸಲ್ಪಟ್ಟಿರ್ಬೇಕು. ಆಗ ಆತನು ಬಂದಾಗ, ನೀನು ನನಗಿಷ್ಟವಾದ ನನ್ನ ಪ್ರಿಯತಮೆ, ನನ್ನ ಮೊದಲ ಗೀತೆ, ನಿನ್ನಲ್ಲಿ ಯಾವ ಲೋಪ ಇಲ್ಲ, ಯಾವ ಕಳಂಕ ಇಲ್ಲ, ನೀನು ಶುದ್ಧರಲ್ಲಿ ಶುದ್ಧರಾಗಿದೀಯಾ, ಪರಿಶುದ್ಧರಲ್ಲಿ ನೀನು ಪರಿಶುದ್ಧರಾಗಿದೀಯಾ. ನೀನು ನನ್ನ ಜೊತೆಯಲ್ಲಿ ನನ್ನ ಜೀವಿಸ ಕಾಲವೆಲ್ಲ ನೀನು ದೇವ್ರಿಗೆ ಸಾವಿಲ್ಲ. ಎಷ್ಟು ಕೋಟಿ ವರ್ಷ ಬೇಕಾದ್ರೆ ಅದನ್ನು ಜೀವಿಸ್ತಾನೆ. ಅಷ್ಟು ಕೋಟಿ ವರ್ಷ ನೀನು ಕೂಡ ದೇವ್ರ ರಾಜ್ಯದಲ್ಲಿ ನೆಲೆಸಿರ್ಬೇಕಂದ್ರೆ ನೀನೇನ್ ಮಾಡ್ಬೇಕು? ಯೇಸು ಕ್ರಿಸ್ತನ ಬರೋಣಕ್ಕೆ ನೀನು ಸಿದ್ಧಪಡಿಸ್ಕೊಳ್ಬೇಕು. ನೀವು ಸಿದ್ಧಪಡಿಸ್ಕೊಳ್ರಿ. ದೇವರು ಎಲ್ಲರನ್ನ ಆಶ್ರಯಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ యేసయ్య, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ನನ್ನ యేసయ్య, ನನ್ನ ದೇವರೇ, ನನ್ನ ರಾಜನೇ, ನನ್ನ ಅರಸನೇ, ಅಪ್ಪ, ಊಹಿಸಲಾರದ ರೀತಿಯಲ್ಲಿ ಕಾರ್ಯಗಳು ಮಾಡುವಂತ ದೇವರು, ಊಹಿಸಲಾರದಷ್ಟು ಕಾರ್ಯಗಳು ಮಾಡುವಂತ ದೇವರು. ನೀನು ಒಳ್ಳೆ ದೇವರಪ್ಪ, ಒಳ್ಳೆ ಕಾಳು ಮಾಡುವಂತ ದೇವರಪ್ಪ. ಅದಕ್ಕಾಗಿ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ ಏಸಪ್ಪ, ನೀನು ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡುವಂತ ದೇವರು. ಅದಕ್ಕಾಗಿ ನೀನು ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಪ್ಪ ಯೇಸು ಕ್ರಿಸ್ತನ್ ಬರೋಣಕ್ಕೆ ಸಿದ್ಧನಾಗಿದ್ದೀಯಾ? ಹೌದು ಸ್ವಾಮಿ. ಯಾರು ಸಿದ್ಧರಾಗಿದ್ದಾರೋ ಅವ್ರನ್ನೆಲ್ಲ ನೀನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತೀಯಪ್ಪ. ಸಿದ್ಧರಾಗಿದ್ದಾರೆ ಅವ್ರನ್ನ ಇಲ್ಲಿ ಬಿಟ್ಟು ಬಿಡ್ತೀಯಪ್ಪ. ಹಾಗಾಗಬಾರ್ದು ಸ್ವಾಮಿ. ಈ ಮಾತುಗಳು ಕೇಳುವಂತ ಪ್ರತಿಯೊಬ್ಬ ಮಗನನ್ನ, ಪ್ರತಿಯೊಬ್ಬ ಮಗಳನ್ನ ನೀನು ಆರಿಸಿಕೊಂಡ ಪ್ರತಿಯೊಬ್ಬರ ಸ್ವಾಮಿ ಪರಲೋಕದಲ್ಲಿ ಎಬ್ಬಿಸಲ್ಪಡ್ಬೇಕಪ್ಪ. ಅದಕ್ಕಾಗಿ ಭೂಲೋಕದಲ್ಲಿ ನೀನು ಬರೋಣಕ್ಕೆ ಪ್ರತಿಯೊಬ್ಬರು ತಮ್ಮ ದೇಹದ ಪ್ರತಿಯೊಂದು ಅಂಗಾಂಗವನ್ನು ಶುದ್ಧೀಕರಿಸಿಕೊಂಡು ಎಚ್ಚರವಾಗಿದ್ದು ಸಿದ್ಧರಾಗಿದ್ದು ಸ್ವಾಮಿ ನೀನು ಬರೋಣಕ್ಕೆ ರೆಡಿಯಾಗಿರುವಂತ ದೇವರೇ
ನಿನ್ನಲ್ಲಿ ನೆಲೆಗೊಳ್ಳುವಂತೆ ಸ್ವಾಮಿ, ನಿನ್ನೊಂದಿಗೆ ತನ್ನ ಜೀವಿತವನ್ನು ಸಾಗಿಸಲಿಕ್ಕೆ ದೇವರೇ, ನಿನ್ನೊಂದಿಗೆ ನಿನ್ನ ಕೈ ಹಿಡಿದು ನಡೀಲಿಕ್ಕೆ ಆಗುವಂತೆ ದೇವರೇ, ಈಯಪ್ಪ ಈ ಮಾತು ಕೇಳುವಂತ ಪ್ರತಿಯೊಬ್ಬೊಬ್ಬರನ್ನು ಸಿದ್ಧಗೊಳಿಸಿ ಸ್ವಾಮಿ. ಯಾರು ಮನವರಿಗೆ ಪಶ್ಚಾತ್ತಾಪಪಟ್ಟು ನಿನ್ನ ಬಳಿಗೆ ಬರ್ತಾರೋ ಅವರೆಲ್ಲರ ಪಾಪಗಳನ್ನು ನಿನ್ನ ರಕ್ತದಿಂದ ಶುದ್ಧೀಕರಿಸಿ ಸ್ವಾಮಿ. ಅವರೆಲ್ಲ ಪಾಪಗಳನ್ನ ಕ್ಷಮಿಸಿ ಮನ್ನಿಸಿ ಸ್ವಾಮಿ. ಪರಲೋಕ ರಾಜ್ಯಕ್ಕೆ ನೀವೇ ಸಿದ್ಧಪಡಿಸಿ ಅಪ್ಪ. ನಿನ್ನ ಬರೋಣದಲ್ಲಿ ಎಲ್ಲರೂ ಎಬ್ಬಿಸಲ್ಪಡುವ ಹಾಗೆ ದೇವರೇ, ಸಿದ್ಧರಾಗಿರುವಂತ ದೇವರೇ, ನೀಂತಾನೆ ಸಹಾಯ ಮಾಡಿ ಆಶೀರ್ವದಿಸಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್. ಆಮೆನ್. ಆಮೆನ್.